ಬಾರಿಗೆ ಮುಂಜಾನೆ ವೇಳೆಯಲ್ಲಿ ದೇವರು ಕೊಟ್ಟಂತ ವಾಕ್ಯವನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡುವಂಥವನು ನಾನಾಗಿದ್ದೇನೆ ಪ್ರಿಯರೇ. ದೇವರು ನನಗೆ ಮಾತನಾಡಿದಂಥ ಆ ಸತ್ಯಾಂಶಗಳು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. Today morning we started with Psalms 40 from verse 1, 2 and 3. ಕೀರ್ತನೆ 40ನೇ ಅಧ್ಯಾಯ 1, 2 ಮತ್ತು 3ನೇ ವಚನದಿಂದ ಇವತ್ತು ಪ್ರಾರಂಭ ಮಾಡಿದೆವು. And we'll continue with the same verses. ಅದೇ ವಚನದಿಂದ ಮತ್ತೆ ಪ್ರಾರಂಭ ಮಾಡಿಕೊಳ್ಳೋಣ. ಕೀರ್ತನೆ 40, 1, 2 ಮತ್ತು 3ನೇ ವಚನ. ಎಲ್ಲರೂ ಗಟ್ಟಿಯಾಗಿ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಭಾಷಾಂತರ ಬೇಡ್ರಿ. ಈಗ ಸತ್ಯವೇದದಲ್ಲಿ ಯಾರೊಬ್ಬರು ಓದಿಕೊಳ್ಳಿ. ಕೀರ್ತನೆ 40, 1, 2 ಮತ್ತು 3ನೇ ವಚನ. ಯಾರಿಗೆ ಸಿಗಲಿಲ್ಲ? ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು. ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು. ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ. ಅದು ನಮ್ಮ ದೇವರ ಸ್ತೋತ್ರವೇ. ಆತನ ಮಹತ್ ಕಾರ್ಯಗಳನ್ನು ನೋಡಿದ ಅನೇಕರು ಭಯಭಕ್ತಿಯುಳ್ಳವರಾಗಿ ಯೆಹೋವನಲ್ಲಿ ನಂಬಿಕೆ ಇಡುವರು. ಬಹಳ ಸುಂದರವಾದಂಥ ಅಧ್ಯಾಯ. ಮುಂದೆ ಹೋಗೋದಕ್ಕಿಂತ ಮುಂಚಿತವಾಗಿ ನಾನು ವಾಕ್ಯ ಮಾಡಿಕೊಳ್ಳೋಣ. ಸ್ವಾಮಿ ವಾಕ್ಯಕ್ಕಾಗಿ ನಿಮಗೆ ಬಂದರೆ ಈ ವಾಕ್ಯದಿಂದ ನಮ್ಮೊಂದಿಗೆ ಮಾತನಾಡು. ಚಿತ್ರದಲ್ಲಿ ನಾವು ನೆಲೆಗೊಳಿಸು. ಇವತ್ತು ಸ್ವಾಮಿ ನಿನ್ನ ವಾಕ್ಯದ ಆ ಸತ್ಯಾಂಶಗಳು ಅದ್ಭುತಗಳು ನಮಗೆ ದಯಪಾಲಿಸು. ನಿನ್ನ ನಾಮ ನಮ್ಮ ಮೂಲಕ ಮಾಹಿತಿ ಬಂದರೆ ಯೇಸುವಿನ ಹೆಸರಿನಲ್ಲಿ ಕರ್ತನಾದ ಆಮೆನ್. ಕೀರ್ತನೆ 40ನೇ ಅಧ್ಯಾಯದಲ್ಲಿ 17 ವಚನಗಳಿದೆ. ಚಾಪ್ಟರ್ 40 we have 17 verses. 40ನೇ ಅಧ್ಯಾಯದಲ್ಲಿ ಒಂದು 17 ವಚನಗಳು ಇದೆ ಪ್ರಿಯ. ಈ 17 ವಚನಗಳು ಎಷ್ಟೋ ಸಂಗತಿಗಳು ದಾವೀದನು ತನ್ನನ್ನು ಏನ್ ಮಾಡ್ತಾ ಇದ್ದಾನೆ, ತನ್ನನ್ನು ತಾನು ವ್ಯಕ್ತಪಡಿಸುವಂತ ವಚನಗಳು ಇದಾಗಿದೆ ಪ್ರಿಯ. And as we study these verses, ಈ ವಚನಗಳು ನಾವು ಓದುತ್ತಾ ಇರಬೇಕಾದ್ರೆ ಬಹಳ ಸುಂದರವಾದಂತ ಸತ್ಯಾಂಶಗಳು ಆತನು ಏನ್ ಮಾಡ್ತಾನೆ, ನನ್ನ ಜೀವನದ ಸತ್ಯಾಂಶಗಳು ಆತನು ವಿಂಗಡಿಸುತ್ತಾನೆ. ಇಲ್ಲದಿದ್ದರೆ ನಮಗೆ ಹೇಳುವಂತವನು ಆತನು ಆಗಿದ್ದಾನೆ. ನಾನು ಈ ಅಧ್ಯಾಯ ಓದುತ್ತಾ ಇರಬೇಕಾದ್ರೆ ನಾನು ಗಮನಿಸುತ್ತಾ ಇದ್ದೆ, ಆತನು ತನ್ನ ಜೀವನದ ಸಣ್ಣ ಹೋರಾಟಗಳ ಅನುಭವಗಳನ್ನು ಬಹಳ ಸುಂದರವಾಗಿ ಆತನು ವರ್ಣಿಸುತ್ತಾನೆ. ಆತನು ಹೇಳ್ತಾನೆ, ನಾನು ತೆಗ್ಗಿನಲ್ಲಿ ಬಿದ್ದು ಹೋಗಿದ್ದೆ, ನಾನು ಏನಾಗಿದ್ದೆ, ಆ ಒಂದು ಕೊಳಚೆಯ ಪ್ರದೇಶದಲ್ಲಿ ಸಿಕ್ಕಿ ಬಿದ್ದಿದ್ದೆ, ನಾನು ಹೋರಾಡ್ತಾ ಇದ್ದೆ, ಜೀವನವು ನನಗೆ ಒಂದು ಪ್ರಶ್ನೆಯಾಗಿ ನನ್ನ ಮುಂದೆ ನಿಂತಿತ್ತು. ಅಷ್ಟೇ ಅಲ್ಲ ಪ್ರಿಯರೇ, ಅದಾದ ನಂತರ ಆತನು ಹೇಳ್ತಾನೆ, ಇದರಿಂದ ನನಗೆ ಹೊರಗೆ ಬರಲಿಕ್ಕೆ ನನಗೆ ಆಗಲಿಲ್ಲ, ನನಗೆ ಯೆಹೋವನ ಮೇಲೆ ಮಾತ್ರವೇ ನಾನು ಭರವಸೆ ಇಡುವುದನ್ನು ನಾನು ಕಲಿತೆನು ಅಂತ ಹೇಳಿ. ಅಷ್ಟೇ ಅಲ್ಲ ಪ್ರಿಯರೇ, ಈ ಅಧ್ಯಾಯದಲ್ಲಿ ಇನ್ನೊಂದು ಬಹಳ ಸುಂದರವಾಗಿ ನಾವು ನೋಡುತ್ತೇವೆ. ಆತನು ದೇವರು ಮಾಡಿದಂತ ಮಹತ್ ಕಾರ್ಯಗಳನ್ನು ಆತನ ಏನ್ ಮಾಡ್ತಾನೆ, ವರ್ಣಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆತನು ಏನಾಗಿದ್ದಾನೆ ಎಂಬುದಕ್ಕಾಗಿ ವರ್ಣಿಸಲಿಕ್ಕೆ ಆತನು ಪ್ರಾರಂಭ ಮಾಡ್ತಾನೆ. ಅಷ್ಟೇ ಅಲ್ಲ ಪ್ರಿಯರೇ, ದೇವರ ವಾಕ್ಯದಲ್ಲಿ ಇದೇ ಅಧ್ಯಾಯದಲ್ಲಿ ಇನ್ನೊಂದು ಸಂಗತಿ ನಾವು ಗಮನಿಸುವಾಗ ಆತನು ಹೇಳ್ತಾನೆ, ಯಾರಾದರೂ ಯೆಹೋವನ ಮೇಲೆ ಭರವಸೆ ಇಡುತ್ತೀರೋ ನೀವೇನಾಗಿದ್ದೀರಿ, ಧನ್ಯರಾಗಿದ್ದೀರಿ ಅಂತ ಹೇಳ್ತಾನೆ. ಹಂಗಂತಂದ್ರೆ ಯಾರು ದೇವರ ಮೇಲೆ ಭರವಸೆ ಇಲ್ಲವೋ ಅವರು ಧನ್ಯರಲ್ಲ, ಅವರು ಶಾಪಗ್ರಸ್ತರು ಎಂಬುದಕ್ಕಾಗಿ ಆತನು ವಿಂಗಡಿಸಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ಬಹಳ ಚೆಂದಿದೆ ಈ ಅಧ್ಯಾಯಗಳು. ನಿಮಗೆ ಸಮಯ ಸಿಕ್ಕಿದಾಗ ನೀವು ಓದಿಕೊಳ್ಳ್ರಿ. ಆತ ಹೇಳ್ತಾನೆ, ಯೆಹೋವನ ಮೇಲೆ ಭರವಸೆ ಇಡುವವರು ಧನ್ಯರು, ಭರವಸೆ ಇಡಲಾರದವರು ಶಾಪಗ್ರಸ್ತರು ಅಂತ ಹೇಳಿ. ಅಷ್ಟೇ ಅಲ್ಲ ಪ್ರಿಯರ, ಆತನು ಏನ್ ಮಾಡ್ತಾನೆ, ಬರುವಂತ ಮೆಸ್ಸಿಯನ ಕುರಿತಾಗಿ ಆತನು ಪ್ರವಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ತನ್ನ ಪ್ರಾರ್ಥನೆ ಬೇಡಿಕೆಗಳನ್ನು ದೇವರ ಮುಂದೆ ಹೇಳಲಿಕ್ಕೆ ಇಷ್ಟಪಡುವಂತವರಾಗಿದ್ದಾನೆ. ಈ ಇಡೀ ಅಧ್ಯಾಯದಲ್ಲಿ ಇಷ್ಟು ಸುಂದರವಾದಂತ ಘಟನೆಗಳು, ಇನ್ನೂ ಬಹಳ ಘಟನೆಗಳಿದ್ದೇನೆ, ನನಗೆ ಸಮಯ ಇಲ್ಲ ಪ್ರಿಯರನ್ನು ಹೇಳಲಿಕ್ಕೆ. ಸುಂದರವಾದಂತ ಸಂಗತಿಗಳು, ಆತನ ಅನುಭವಗಳು ಆತನು ಹೇಳ್ತಾ 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 ಬಂದಾಗ ನನ್ನ ಕಣ್ಣುಗಳು ಬರೀ 2 ವಚನಗಳ ಮೇಲೆ ಬಹಳ ವೇಗವಾಗಿ ಬಿದ್ದಿದ್ದು. 2 ವಚನಗಳು, 1 ಮತ್ತು 2 ವಚನ ಓದಿಕೊಳ್ಳುತ್ತದೆ ಸರ್. ಓಕೆ, ಒಂದು ಕೆಲಸ ಮಾಡೋಣ, ಒಬ್ಬರು ಓದಬೇಕು, ಎಲ್ಲರೂ ಓದೋಣ. ಓಕೆ, ಎಲ್ಲರೂ ಓದೋಣ. ನಿಮ್ಮ ಬೈಬಲ್ ಇದೆಯಾ?
ಓಕೆ, ಯಾರು ಎಷ್ಟು ಗಟ್ಟಿಯಾಗಿ ಓದ್ತಾರೆ ಈಗ ಗೊತ್ತಾಗ್ತಿದೆ. ಮೌನವಾಗಿ ಓದ್ಬೇಡ್ರಿ, ಗಟ್ಟಿಯಾಗಿ ಓದಿಕೊಳ್ಳ್ರಿ. ಬಿಕಾಸ್ ಇಟ್ಸ್ ನಾಟ್ ರಿಯಲ್ ಹೆಲ್ಪ್, ನಿಮಗೆ ಸಹಾಯ ಆಗ್ತದೆ. 1 ಮತ್ತು 2ನೇ ವಚನ, 40ನೇ ಅಧ್ಯಾಯ 1, 2ನೇ ವಚನ. ಸರಿಯಾಗಿದ್ದೀರಿ? ಓಕೆ, 1, 2, 3 ಸ್ಟಾರ್ಟ್. ಹೆಜ್ಜೆ ಇಡುವಂತೆ ಮಾಡಿದನು. Let me give you 10 beautiful truths in these words. ಈ ವಚನಗಳಲ್ಲಿ 10 ಪ್ರಾಮುಖ್ಯವಾದಂತ ಸತ್ಯಾಂಶಗಳು ನಿಮ್ಮೊಟ್ಟಿಗೆ ಮಾತನಾಡ್ತೇನೆ. ನನಗೆ ಗೊತ್ತಿದೆ, ಮೊದಲನೆಯ ಸಮಯದಲ್ಲಿ ಇದೇ ಅಧ್ಯಾಯ ಕೇಳಿದ್ದೇವೆ. But this time God has spoken to me something new which I put it before you. ನನಗೆ ದೇವರು ಹಾಕಿದಂತ ಸುಂದರವಾದಂತ ಸಂಗತಿಗಳು ನಿಮ್ಮ ಮುಂದೆ ನಾನು ಇಡ್ಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಈ ವಚನಗಳು ಓದಬೇಕಾದ್ರೆ ನಾನು ಅದನ್ನು ಗಮನಿಸುತ್ತಾ ಇದ್ದೇನೆ. ಐ ಸ್ಪೆಂಡ್ ಅಟ್ ಲೀಸ್ಟ್ half an hour there sitting there and observing this verses. ಈ ವಚನಗಳನ್ನು ಗಮನಿಸಿಕೊಡುತ್ತಾ ನಾನು ಒಂದು ಅರ್ಧ ತಾಸು 45 ನಿಮಿಷ ಅಲ್ಲಿ ಕೂತ್ಕೊಂಡಿದ್ದೇನೆ. And I begin to put what God began to put into my heart. ನನ್ನ ಹೃದಯದಲ್ಲಿ ದೇವರು ಹಾಕಿದಂತ ಆ ಸತ್ಯಾಂಶಗಳು ನಿಮ್ಮ ಮುಂದೆ ಹೇಳ್ತೇನೆ ಪ್ರಿಯರೇ. I will talk to you how to wait upon the Lord. ದೇವರ ಮೇಲೆ ನೀನು ಯಾಕೆ ಕಾಯ್ದುಕೊಳ್ಬೇಕು, ಹೇಗೆ ಕಾಯ್ದುಕೊಳ್ಬೇಕು ಎನ್ನುವುದಕ್ಕಾಗಿ ನಾನು ನಿಮಗೆ ಹೇಳ್ತೇನೆ ಪ್ರಿಯರೇ. ಬಹಳ ಜನ ದೇವರ ಮೇಲೆ ಕಾಯ್ದುಕೊಳ್ಳುವುದಿಲ್ಲ. ವಿ ಆರ್ ವೆರಿ ಹರಿಬರಿ ಪೀಪಲ್. ಬಹಳ ವೇಗವಾಗಿ ಹೋಗುವಂಥದ್ದು. ಏನಂತಂದ್ರೆ ಏನಾದರೂ ಪಟ್ಟದ್ದು ಹೋಗ್ಬಿಡ್ಬೇಕು. ಸಮಯ ಮುಗಿದ ಮೇಲೆ ನಾವು ಕಾಯ್ದು ಒಬ್ಬರೊಟ್ಟಿಗೆ ಒಬ್ಬರು ಅಗತ್ಯ ಇಟ್ಟುಕೊಂಡು ಅವರನ್ನು ವಂದಿಸಿ ನೀವು ಹೇಗಿದ್ದೀರಿ ಕೇಳೋದಿಲ್ಲ. ಬಡ 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 ಮುಗಿತು ಬಿಟ್ಟು ಒಟ್ಟಾನ ಎಷ್ಟು ಮಂದಿ ಮಾಡ್ತೀವಿ. ಒಬ್ಬರು ಅವ್ರು ಎಂತ ಆಗ್ತದೆ, ಹುಡುಕಿದವ್ರು ಯಾರು ಕೈ ಎತ್ತಿ ಅವ್ರು ನೋಡಿ ಕೈ ಎತ್ತೀರಲ್ಲ ನೀವೆಲ್ಲ ಸುಳ್ಳ. ಇನ್ನೊಂದ್ಸರಿ ಕೇಳ್ತೀನಿ ಪ್ರಶ್ನೆ, ಎಷ್ಟು ಮಂದಿ ಎತ್ತ ಎಷ್ಟು ಮಂದಿ ಮುಗಿದ್ಕೊಂಡು ಓಡೋಗುತ್ತೆ? ಕಾಯಿ ಪಕ್ಕದಲ್ಲಿ ತಿರುಗಿ ಹೇಳ್ಬೇಕು, ಕಾಯಿ ಗಟ್ಟಿಯಾಗಿ ಸ್ವಲ್ಪ ಕುಲುಕಿಸಿ ಅಲ್ಲಾಡಿಸಿ ಹೇಳಿ ಕಾಯಿ. ಇನ್ನೊಂದ್ಸರಿ ಕಾಯುವುದನ್ನು ಕಲಿಯಿರಿ ಅಂತ. ಕಾಯಕವೇ ಕೈಲಾಸ ಅಲ್ಲ, ಕಾಯುವುದು ಕಲಿಬೇಕು ಪ್ರಿಯರೇ. ವಿ ಡೋಂಟ್ ಲರ್ನ್ ಟು ವೇಟ್. ಕಾಯುವುದು ನಾವು ಕಲ್ತಿಲ್ಲ ರೀ. ನಮಗೇನಾಗಿದೆ ಗೊತ್ತ್ರಿ, ಏನಾದ್ರೂ ಪಟ್ಟದ ಕೆಲಸ ಆಗ್ಬಿಡ್ಬೇಕು. ನಾವು ಹೋಗಿ ಅಲ್ಲಿ ಕೂತ್ಕೊಂಡು ಹೋಟೆಲ್ನ ಕೂತಾಗ ಎಷ್ಟೊತ್ತು ಮರಯ ಯಾವಾಗ ಕೊಡ್ತೀವಿ ಮರಯ, ಒಂದು 15 ನಿಮಿಷ ಬೇಕಾಗ್ತದೆ. ಸ್ವಲ್ಪ ನಾನಂತೂ ಕೇಳುವಂತ ಪ್ರಶ್ನೆ ಅಂದ್ರೆ ಇವತ್ತ ತಂದು ಕೊಡ್ತೀವೋ ಹೇಗೂ ಅಂತ ಹೇಳಿ ಹೋಟೆಲ್ನ ಕೂತಾಗ ನಾವು ಬಹಳ ಮಂದಿ ಕೇಳಿದ ಪ್ರಶ್ನೆ ಗೊತ್ತ್ರಿ, ಇವತ್ತ ಕೊಡ್ತೀಯೋ ಇಲ್ಲ ನಾಳೆ ತಂದು ಕೊಡುವ ಅಂತ. ಯಾಕೆ ನಮ್ಮ ಕಾಯ ಮನಸ್ಸಿ ಹೊಟ್ಟೆ ಚುರುಕುರು ತಿರ್ತಿದ್ರಿ ನಮಗೆ ಬೇಕಾಗಿರ್ತದೆ. ಆದ್ರೆ ದಾವೀದನು ಹೇಳ್ತಾನೆ, ಐ ವೇಟೆಡ್ ಅಪಾನ್ ದ ಲಾರ್ಡ್, ನಾನು ದೇವರ ಮೇಲೆ ನಾನು ಕಾಯ್ದುಕೊಂಡೆನು ಅಂತ ಹೇಳಿ. ಈಗ ಪ್ರಿಯರನ್ನು ಗಮನಿಸಿ, ದೇವರ ಮೇಲೆ ಕಾಯ್ದುಕೊಳ್ಳುವುದು ಅನ್ನುವಾಗ ಪ್ರಿಯರೇ ಅದರ್ಥವೇನಂತೆ ಬಾಗಿಲು ಹಾಕಿಕೊಂಡು 24 ತಾಸು ಆತ ಏನಾಗಿದೆ ಪ್ರಿಯರೇ ಮೊಣಕಾಲೂರಿ ಕಾಯುವುದೇ ಅಲ್ಲರೇ. ಯು ಕ್ಯಾನ್ ಡೂ ಯೋರ್ ವರ್ಕ್ ಅಂಡ್ ಸ್ಟಿಲ್ ವೇಟ್ ಅಪಾನ್ ದ ಲಾರ್ಡ್. ನಿನ್ನ ಕೆಲಸಗಳನ್ನು ಮಾಡುತ್ತಾ ದೇವರ ಮೇಲೆ ಕಾಯ್ದುಕೊಳ್ಳಬಹುದು ಪ್ರಿಯರೇ. ನೀನು ದಿನನಿತ್ಯದ ವ್ಯವಹಾರಗಳನ್ನು ಮಾಡುತ್ತಾ ದೇವರ ಮೇಲೆ ಕಾಯ್ದುಕೊಳ್ಳಬಹುದು. ನೀನು ಪ್ರಾರ್ಥನೆಗೆ ಬೇಡಿಕೆಗಳನ್ನು ದೇವರ ಮುಂದೆ ಹೇಳಿ ಪ್ರಿಯರೇ, ನೀನೇನ್ ಮಾಡಬಹುದು, ಪ್ರಾರ್ಥನೆಯಿಂದಲೇ ಕಾಯಬಹುದು, ವಾಕ್ಯ ಓದುತ್ತಾ ಕಾಯಬಹುದು, ಆರಾಧನೆ ಮಾಡುತ್ತಾ ಕಾಯಬಹುದು. ಆದರೆ ಪ್ರಿಯರೇ ಕಾಯುವುದು ಏನಾಗಿದೆ ಪ್ರಿಯರೇ, ದೇವರು ನಮಗೆ ನಿಮಗೆ ಕೊಟ್ಟಂತ ಒಂದೇನಾಗಿದೆ ಸುಂದರವಾದಂತ ಅವಕಾಶವೇ. A time waited in the presence of God is time not wasted away in the world. ಯಾ ಸಮಯ ನೀ ದೇವರಲ್ಲಿ ಕಾಯ್ದುಕೊಳ್ತೀಯೋ ಲೋಕದಲ್ಲಿ ವ್ಯರ್ಥವಾಗಿ ಕಳೆದುಕೊಂಡಂತ ಸಮಯ ಅಲ್ಲ ಪ್ರಿಯರೇ. But the whole world says when you wait upon the Lord you are wasting upon the time. ಜಗತ್ತು ಹೇಳ್ಬೋದ್ರಿ, ನೀ ದೇವರ ಮೇಲೆ ಕಾಯ್ತಾ ಇರಬೇಕಾದ್ರೆ ಸಮಯ ನೀನು ವ್ಯರ್ಥವಾಗಿ ಕಳೀತಾ ಇದೆ. ಆದರೆ ಪ್ರಿಯರೇ ನಾನು ನಿಮಗೆ ಹೇಳ್ತೇನೆ, ದೇವರ ಮೇಲೆ ನೀ ಕಾಯ್ದಾಗ ಸಮಯ ವ್ಯರ್ಥವಲ್ಲ ಪ್ರಿಯರೇ, ಸಮಯ ವ್ಯರ್ಥವಲ್ಲ. So today I will give you 3 beautiful truths. ಇವತ್ತು ಮುಂಚಾನೆ ನಾನು 3 ಸತ್ಯಾಂಶ ಹೇಳ್ತೇನೆ. The reason I should wait, ಯಾಕೆ ನಾನು ಕಾಯ್ದುಕೊಳ್ಳಬೇಕು. Second one, what are the requirements of waiting, ಕಾಯ್ದುಕೊಳ್ಳಲಿಕ್ಕೆ ಕಾರಣಗಳಾದವೇನು. And third one, the rest I enjoy in waiting, ಕಾಯ್ದುಕೊಂಡಾಗ ನಾನು ಅನುಭವಿಸುವಂತ ವಿಶ್ರಾಂತಿ. And let me tell you, ನಾನು ಒಂದು ಮಾತು ಹೇಳ್ತೇನೆ ಕೇಳಿ, it's a joyful thing to wait upon the Lord. ದೇವರ ಮೇಲೆ ಕಾಯ್ದುಕೊಳ್ಳೋದು ಬಹಳ ಉತ್ತಮ. ಯಾವಾಗಲೂ ನಾನು ಮಾತು ಹೇಳ್ತೇನೆ ಕೇಳಿ, ಲಕ್ಷ್ಯ ಕೊಡಿ.
ಡೋಂಟ್ ಟೇಕ್ ಅ ಹರಿಬರಿ ಸ್ಟೆಪ್ ಇನ್ ಯುವರ್ ಜೀವನದಲ್ಲಿ ಯಾವಾಗಲೂ ಗಡ್ಬಿಡಿ ಮಾಡಿ ಹೆಜ್ಜೆಗಳು ತೆಗೆದುಕೊಳ್ಬೇಕು. ವೇಟ್, ಕಾಯಬೇಕು. ನಾನು ಬಹಳ ಜನರಿಗೆ ಹೇಳ್ತೇನೆ, ಕಾಯಬೇಕು. ಟೈಮ್ ವಿಲ್ ಪ್ರೂವ್ ದ ಟ್ರೂತ್. ಸಮಯವು ಸತ್ಯವನ್ನು ಹೇಳುತ್ತದೆ. ಪಕ್ಕದಲ್ಲಿ ಹೇಳುತ್ತೆ, ಸಮಯ ಸತ್ಯವನ್ನು ಹೇಳುತ್ತದೆ. ಸಮಯ ಸತ್ಯವನ್ನು ಹೇಳುತ್ತದೆ. ಈಗ ಪ್ರಿಯರೇ, ನೀನು ಯಥಾರ್ಥನಾಗಿದ್ದೀ ಅಂತಂದರೆ, ಇಲ್ಲದಿದ್ರೆ ನೀನು ಮೋಸಗಾರನಾಗಿದ್ದೀ ಅಂತಂದರೆ, ಎರಡಕ್ಕೂ ಏನ್ ಮಾಡ್ರಿ, ಕಾಯುವುದನ್ನು ಕಲೀರಿ ಪ್ರಿಯರೇ. ಒಂದು ದಿವಸ ನಿನ್ನ ಯಥಾರ್ಥತೆ ನಿನಗೆ ಎತ್ತಿ ತೋರಿಸ್ತದೆ, ನಿನ್ನ ಮೋಸತನವು ನಿನಗೆ ಎತ್ತಿ ತೋರಿಸ್ತದೆ. ಅರ್ಥ ಆಯ್ತು? ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತೀನಿ ಏನಂತಂದ್ರೆ, ಜನರು ಯಾರೇ ಬರಲಿ ಫಸ್ಟ್ ಕಾಯುವುದು. ಓಕೆ, ಸೊ ಐ ವಿಲ್ ಗಿವ್ ಯು 3 truths. ಈ ಎರಡನೇ ವಚನದಲ್ಲಿ 3 ಸತ್ಯಾಂಶಗಳು ಹೇಳ್ತೇನೆ ಪ್ರಿಯರೇ. ವಿ ವಿಲ್ ಸಿ 10 ಬ್ಯೂಟಿಫುಲ್ ಹಿಡನ್ ರೆವಲ್ಯೂಷನ್ಸ್. 10 ಅಡಗಿಕೊಂಡಂತ ಪ್ರಕಟಣೆ ನಿಮಗೆ ತೋರಿಸುತ್ತೇನೆ ಪ್ರಿಯರೇ. ಫಸ್ಟ್ ಒನ್, ದ ರೀಸನ್ ಐ ವೇಟ್. ನಾನು ಯಾಕೆ ಕಾಯ್ದುಕೊಳ್ಳದೆ? ವೈ ಶುಡ್ ಐ ವೇಟ್? ನಾನು ಯಾಕೆ ಕಾಯ್ದುಕೊಳ್ಳದೆ? ಅಣ್ಣ, ನನಗೆ ಇಷ್ಟೆಲ್ಲ ಕೆಲಸವಿರ್ತದೆ, ನಾನು ದೇವರ ಮೇಲೆ ಯಾಕೆ ಕಾಯ್ದುಕೊಳ್ಬೇಕು? ನಾನು ಪ್ರಾರ್ಥನೆ ಮಾಡಿದ ಮೇಲೆ ದೇವರು ಯಾಕೆ ನನಗೆ ತಕ್ಷಣವಾಗಿ ಉತ್ತರ ಕೊಡೋದಿಲ್ಲ? ಯಾಕೆ ನಾನು ದೇವರ ಮೇಲೆ ಎಡಬಿಡದೆ ಕಾಯುವುದು ನನಗೆ ಒಂದು ಆಜ್ಞೆಯಾಗಿದೆ? ಯಾಕೆ ಎಂಬ ಒಂದು ಪ್ರಶ್ನೆ ನಿನಗಿದ್ದರೆ ಪ್ರಿಯರೇ, ಆ ಪ್ರಶ್ನೆಗೆ ಇವತ್ತು ನಾನು ನಿನಗೆ ಉತ್ತರ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ವೈ ಶುಡ್ ಐ ವೇಟ್? ನಾನು ಯಾಕೆ ಕಾಯ್ದುಕೊಳ್ಳಬೇಕು ಪ್ರಿಯರೇ? ಫಸ್ಟ್ ಒನ್, you should wait because you are fighting impossibilities. ನೀನು ಯಾಕೆ ಕಾಯ್ದುಕೊಳ್ಬೇಕಂತಂದ್ರೆ, ಅಸಾಧ್ಯದ ವಿರುದ್ಧವಾಗಿ ಹೋರಾಡ್ತಾ ಇದೆಯಲ್ಲ, ಅದಕ್ಕಾಗಿ ಕಾಯ್ಬೇಕು. You should wait because you are facing impossibilities. ನೀನು ಯಾಕೆ ಕಾಯ್ದುಕೊಳ್ಬೇಕಂತಂದ್ರೆ ಪ್ರಿಯರೇ, ನಿನ್ನ ಜೀವಿತದಲ್ಲಿ ಅಸಾಧ್ಯ ಸಂಗತಿ ಒಟ್ಟಿಗೆ ನೀನು ಹೋರಾಡ್ತಾ ಇದ್ದೇನೆ. ನಿನ್ನ ಸಾಮರ್ಥ್ಯವು ಅಸಾಧ್ಯ ಸಂಗತಿಗಳ ಮೇಲೆ ಜಯ ಹೊಂದಿಕೊಳ್ಳಿಕ್ಕೆ ಆಗುವುದಿಲ್ಲ, ಅದು ಬಹಳ ಅಸಾಧ್ಯವಾಗಿದೆ. ದಯಮಾಡಿ 2ನೇ ವಚನ ನನಗಾಗಿ ಓದಿಕೊಳ್ಳ್ರಿ. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಸತ್ಯವೇದ ಹೇಳ್ತದೆ ಗೊತ್ತ್ರಿ, ನನಗೆ ಆ ನಾಶನವಾದ ತೆಗ್ಗಿನಿಂದ ನನ್ನನ್ನು ತೆಗೆದನು ಅಂತ ಹೇಳ್ತದೆ. ಈಗ ನಾನು ಗಮನಿಸು, ತೆಗ್ಗಿನಲ್ಲಿ ಬಿದ್ದರೆ ಹೊರಗೆ ಬರುವುದೇನು ತಪ್ಪಿದೆ? ಇಲ್ಲ. ಈಗ ಪ್ರಿಯ, ತೆಗ್ಗಿನಲ್ಲಿ ಬಿದ್ದಾಗ ಬೇರೆಯವರಿಗೆ ಸಹಾಯ ಕೇಳುವುದೇನೋ ತಪ್ಪಿದೆ? ಇಲ್ಲ ಪ್ರಿಯರೇ. ತೆಗ್ಗಿನಲ್ಲಿ ಬಿದ್ದಾಗ ನನ್ನ ಸ್ವಂತ ಬಲವನ್ನು ಉಪಯೋಗಿಸಿ ನಾನು ಮೇಲೆ ಏರುವುದೇನೋ ತಪ್ಪಿದೆ? ಇಲ್ಲ ಪ್ರಿಯರೇ. ನಾನು ತೆಗ್ಗಿನಲ್ಲಿ ಬಿದ್ದಾಗ ಪ್ರಿಯರೇ, ನನ್ನ ಸ್ವಂತ ಸಾಮರ್ಥ್ಯಗಳನ್ನು ಉಪಯೋಗಿಸಿಕೊಂಡು ಮೇಲೆ ಏರುವುದು ಏನೋ ತಪ್ಪಿದೆ? ಇಲ್ಲ ಪ್ರಿಯರೇ. ಆದರೆ ಸತ್ಯವೇದ ಹೇಳುತ್ತದೆ, ನಾನು ತೆಗ್ಗಿನಲ್ಲಿ ಬಿದ್ದಾಗ ನೀ ಮಾತ್ರವೇ ನನ್ನನ್ನು ತೆಗೆದಿ ಅನ್ನುವಾಗ ಪ್ರಿಯರೇ, ಈ ವಚನದಲ್ಲಿ ದಾವೀದನು ಹೇಳ್ತಾರೆ, ಐ ವಾಸ್ ಫೇಸಿಂಗ್ ಸಚ್ ಇಂಪಾಸಿಬಿಲಿಟೀಸ್. ನನ್ನ ಜೀವನದಲ್ಲಿ ಇಂಥ ಅಸಾಧ್ಯ ಸಂಗತಿಗಳು ನಾನು ಎದುರಿಸುತ್ತಾ ಇದೆ. ಮನುಷ್ಯರ ಬಲವಾಗಲಿ, ಜನರ ಬಲವಾಗಲಿ, ನನ್ನ ಸಾಮರ್ಥ್ಯವಾಗಲಿ, ನನ್ನ ಸ್ವಬುದ್ಧಿಯಾಗಲಿ ನನ್ನನ್ನು ಅದರಿಂದ ಹೊರಗೆ ತೆಗಿಲಿಕ್ಕೆ ಆಗ್ತಾ ಇಲ್ಲ, ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ಪ್ರಿಯರೇ. ಎಷ್ಟೋ ಸಾರಿ ಸಡನ್ ಅನಾರೋಗ್ಯಗಳು ನಿನ್ನ ಜೀವಿತದಲ್ಲಿ ಮುಂದೆ ಬಂದಾಗ, ಸಡನ್ ಪ್ರಶ್ನೆಗಳು ನಿನ್ನ ಮುಂದೆ ಬಂದಾಗ, ಮರಣವು ನಿನ್ನ ಮುಂದೆ ನಿಂತಾಗ ಪ್ರಿಯರೇ, ಸಡನ್ ಪರಿಸ್ಥಿತಿಗಳು ನಿನ್ನ ಮುಂದೆ ನಿಂತಾಗ, ಅದರ ಮುಂದೆ ನೀನು ಏನಾಗಿದ್ದೀ ಪ್ರಿಯರೇ, ಅಸಾಧ್ಯವಾದ ಪರಿಸ್ಥಿತಿಗಳನ್ನು ಎದುರಿಸುತ್ತಾ ಇರುವಾಗ ನೀವು ಯಾವಾಗಲೂ ನೆನಪಿಟ್ಟುಕೊಳ್ಳ್ರಿ ಪ್ರಿಯರೇ, ದೇವರ ಮೇಲೆ ಆ ಸಮಯದ ಕಾಯುವುದು ಬಹಳ ಪ್ರಾಮುಖ್ಯವಾದಂತ ಸಂಗತಿಯಾಗಿದೆ ಪ್ರಿಯರೇ. It's not every time the devil that puts you down, it's your decision that puts you down. ಎಲ್ಲ ಸಮಯದಲ್ಲೂ ಸೈತಾನು ನಿನಗೆ ಕೆಳಗೆ ಹಾಕುವುದಿಲ್ಲ ಪ್ರಿಯರೇ, ನಿನ್ನ ತೀರ್ಮಾನವು ನಿನ್ನನ್ನು ಕೆಳಗೆ ಹಾಕ್ತದೆ ಪ್ರಿಯರೇ. ನೀನು ಸರಿಯಾದ ತೀರ್ಮಾನ ಮಾಡಿದರೆ, ದೇವರ ಮುಂದೆ ಕಾಯ್ದರೆ ಪ್ರಿಯರೇ, ನೀನು ಯಾವಾಗಲೂ ಮೇಲಕ್ಕೆ ಎದ್ದು ಬರ್ತೀರಿ, ನೀನು ಮೇಲಕ್ಕೆ ಎದ್ದು ಬಂದೇ ಬರ್ತೀರಿ ಪ್ರಿಯರೇ. ನಿನ್ನ ಜೀವಿತದಲ್ಲಿ ಯಾವುದು ಅಸಾಧ್ಯವಾದ ಸಂಗತಿ ನೀನು ಎದುರಿಸುತ್ತಾ ಇದ್ದೀರಿ ಪ್ರಿಯರೇ? ಯಾವುದು ಅಸಾಧ್ಯವಾದಂತ ಸಂಗತಿ? ನನಗೆ ಆಗೋದಿಲ್ಲ, ನಾನು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ, ನನಗೇನಾಗಿದೆ, ನನಗೆ ಅಡತರವಾಗಿ ನಿಂತಿದೆ, ನನ್ನ ಹೆಜ್ಜೆಗಳು ಏನಾಗಿದೆ, ಭದ್ರವಾದಂತ ಸ್ಥಳಗಳ ಮೇಲೆ ಕಾಲು ಇಡ್ತಾ ಇಲ್ಲ ಎಂಬ ಅಸಾಧ್ಯವಾದ ಸಂಗತಿ ಆಗಿದೆ. ಅಂತ ಸಂದೇಹ ಬಂದಿದ್ರೆ ಪ್ರಿಯರೇ, ನೀನು ದೇವರ ಮೇಲೆ ಕಾಯುವುದು ಬಹಳ ಪ್ರಾಮುಖ್ಯ. 8 years back, 8 ವರ್ಷದ ಹಿಂದೆ ಪ್ರಿಯರೇ, we were standing in SDM ನಲ್ಲಿ ನಾವು ನಿಂತ್ಕೊಂಡಿದ್ದೆವು ಪ್ರಿಯರೇ.
There was an impossibility is what we were facing. ಒಂದು ಅಸಾಧ್ಯವಾದಂತ ಸಂಗತಿಯನ್ನು ನಾವು ಅನುಭವಿಸುತ್ತಾ ಇದ್ದೆವು. My mother was diagnosed with non-Hodgkin's lymphoma. Non-Hodgkin's lymphoma ಎಂಬ ಒಂದು ಕ್ಯಾನ್ಸರ್ ಇಂದ ನನ್ನ ತಾಯಿಗೆ ಗುರುತಿಡಿದಾಗ ಪ್ರಿಯರೇ, it was an impossible situation. ಅಸಾಧ್ಯವಾದಂತ ಸಂಗತಿ. Dr. Sheikh told me, Sheikh ಅವರು ಹೇಳಿದ್ರು, I wish you had come little early. ಸ್ವಲ್ಪ ಅಲ್ಲಿ ಬಂದಿದ್ರೆ ಬಹಳ ಚಲೋ ಆಗ್ತಿತ್ತು. Your mother would have been living. ನಿನ್ನ ತಾಯಿ ಬದುಕುತ್ತಾ ಇದ್ದಳು. I remember waiting upon the Lord and seeking His face. ಆತನ ಮುಂದೆ ನಾನು ಕಾಯ್ದುಕೊಂಡು ದೇವರ ಮುಖ ದರ್ಶನ ಬಯಸುವುದು ನಾನು ನಿಂತು ಕಾಯ್ದು ಪ್ರಿಯರೇ. I told God, one word from you that will change the situation. ಒಂದು ಶಬ್ದವು ಸ್ವಾಮಿ ನನ್ನ ಪರಿಸ್ಥಿತಿಗಳು ಬದಲಾವಣೆ ಆಗ್ತದೆ ಎಂಬುದಕ್ಕಾಗಿ ನಾವು ಕಾಯ್ತಾ ಇರಬೇಕಾದ್ರೆ ಪ್ರಿಯರೇ, after 8 years, 8 ವರ್ಷ ಆದರೂ my mother lives and stands healthy today. ನನ್ನ ತಾಯಿಯು ಇವತ್ತಿಗೂ ಆರೋಗ್ಯವಾಗಿ ನಿಂತಿದ್ದಾರೆ. An impossible situation. ಅಸಾಧ್ಯವಾದಂತ ಸಂಗತಿ ಇದೆ. My husband is not changed. ನನ್ನ ಗಂಡ ಬದಲಾವಣೆ ಆಗಲಿಲ್ಲ. ಆನಂದ ನಗರದಲ್ಲಿ ಸ್ವಾರ್ಥ ಸಾಧಲಿಕ್ಕೆ ಆಗುವುದಿಲ್ಲ. ಅಷ್ಟೇ ಅಲ್ಲ, ಅಸಾಧ್ಯವಾಗಿ ನನಗೆ ಎಷ್ಟೋ ಸಂಗತಿ ಮುಟ್ಟಿದೆ, ನಾನು ಏನು ಮಾಡಬೇಕು ಎಂಬ ಪ್ರಶ್ನೆ ಇದೆಯೋ ಪ್ರಿಯರೇ, ದೇವರ ಮೇಲೆ ಕಾಯುವುದನ್ನು ನೀನು ಕಲಿ ಪ್ರಿಯರೇ. Start waiting upon the Lord. God, what should I do? ನಾನು ಏನು ಮಾಡಲಿ ಸ್ವಾಮಿ? Do you know why you should wait? ಯಾಕೆ ನೀನು ಕಾಯಬೇಕು? Because there are impossible situations before you. ನಿನ್ನ ಮುಂದೆ ಅಸಾಧ್ಯವಾದಂತ ಪರಿಸ್ಥಿತಿಗಳು ನಿನ್ನ ಮುಂದೆ ನಿಲ್ಲುತ್ತದೆ ಪ್ರಿಯರೇ. ಅಸಾಧ್ಯವಾದಂತ ಪರಿಸ್ಥಿತಿ. Not only that, second one, not only he was fighting impossibility, he was facing hopelessness. ಎರಡನೇದು ಪ್ರಿಯರೇ, ನಿರೀಕ್ಷೆ ಇರಲಾದಂತ ಸಂಗತಿಗಳನ್ನು ಎದುರಿಸುತ್ತಾ ಇದ್ದನು. ಅಸಾಧ್ಯವಿಲ್ಲದಂತ ಸಂಗತಿ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆ ನಿರೀಕ್ಷೆ ಇರಲಾರದಂಥದ್ದು. Correct. The Bible tells, ಸತ್ಯವೇದ ಹೇಳ್ತದೆ, David was a king. ದಾವೀದನು ಒಬ್ಬ ರಾಜನಾಗಿದ್ದನು. He had a high position. ಆತನಿಗೆ ಉನ್ನತವಾದಂತ ಸ್ಥಾನವಿದೆ. Everybody bowed down to him. ಪ್ರತಿಯೊಬ್ಬರು ಆತನಿಗೆ ಅಡ್ಡ ಬೀಳುತ್ತಾ ಇದ್ದರು ಪ್ರಿಯರೇ. He was a man of authority. ಅಧಿಕಾರದ ಒಬ್ಬ ವ್ಯಕ್ತಿಯಾಗಿದ್ದನು ಪ್ರಿಯರೇ. But he came to a time, ಆತನ ಒಂದು ಸಮಯ ಇಂತ ಬಂದಾಗ ಗೊತ್ತೇ, he stood hopeless. When even though having everything, ಆತನ ಕಡೆ ಎಲ್ಲ ಇದ್ದರೂ ಪ್ರಿಯರೇ, ಆತನ ನಿರೀಕ್ಷೆ ಇಲ್ಲದೆ ನಿಂತುಕೊಂಡಿದ್ದನು ಪ್ರಿಯರೇ. ನಿರೀಕ್ಷೆ ಇಲ್ಲದೆ ನಿಂತುಕೊಂಡಿದ್ದಾನೆ ಪ್ರಿಯರೇ. ನನ್ನನ್ನು ಗಮನಿಸಿ, ನಿನ್ನ ಕಡೆ ಎಲ್ಲ ಇದೆ, ಹಣವಿದೆ, ಆಸ್ತಿ ಇದೆ, ಅಂತಸ್ತಿದೆ, ತಲಾಂತವಿದೆ, ಅಧಿಕಾರವಿದೆ, ಸ್ಥಾನವಿದೆ, ಮಾನವಿದೆ, ಎಲ್ಲ ಇದೆ ಪ್ರಿಯರೇ. ನಿನಗೆ ಅಸಾಧ್ಯವಾದಂತ ಸಂಗತಿಗಳು ಯಾವುದಾಗಿದೆ ಪ್ರಿಯರೇ? ನಿರೀಕ್ಷೆ ಇರಲಾರ್ದಂತ ಸಂಗತಿ ನಿನಗೆ ಏನ್ ಕಾಡ್ತಾ ಇದೆ? There was a man by name Abraham. Abraham ಒಬ್ಬ ದೇವರ ಸೇವಕನಿದ್ದನು ಪ್ರಿಯರೇ. Do you know what he tells God? ಆತನು ದೇವರಿಗೆ ಏನು ಹೇಳ್ತಾನೆ ಗೊತ್ತ್ರಿ? ಸ್ವಾಮಿ, ನನಗೆ ಏನು ಕೊಡಬೇಕು ಎಲ್ಲ ಕೊಟ್ಟಿದ್ದಿ ಸ್ವಾಮಿ. ನನ್ನ ಕಡೆ ಮನೆ ಇದೆ ಸ್ವಾಮಿ, ನನ್ನ ಕಡೆ ಆಸ್ತಿ ಇದೆ, ನನ್ನ ಕಡೆ ಅಂತಸ್ತಿದೆ, ಹಣವಿದೆ, ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಉಪಪತ್ನಿಯರಿದ್ದಾರೆ, ದಾಸರಿದ್ದಾರೆ, ಒಂಟಿ ಇದೆ, ಎಲ್ಲ ಇದೆ. But I am hopeless. ನನಗೇನಿಲ್ಲ, ನಿರೀಕ್ಷೆ ಇಲ್ಲ. Because I don't have a child. ನನಗೊಂದು ಮಗು ಇಲ್ಲ. God, I don't have a child. ನನಗೊಂದು ಮಗು ಇಲ್ಲ ಸ್ವಾಮಿ. He was expecting a boy child. ಒಂದು ಗಂಡು ಮಗುಗಾಗಿ ಆತನ ಕಾಯ್ತಾ ಇದ್ದಾನೆ. God, when will you give me? ಸ್ವಾಮಿ, ಯಾವಾಗ ಕೊಡುತ್ತೀನಿ ನೀನು? It's a big question. What is the hopeless situation you are facing? ಏನು ನಿರೀಕ್ಷೆ ಇರಲಾದಂತ ಸಂಗತಿ ನೀನು ಎದುರಿಸ್ತಾ ಇದ್ದೀಯ? ನೀನು ಹೇಳ್ತಾ ಇದ್ದರೆ ನನಗೆ ಆಗೋದಿಲ್ಲ, I cannot. ನನಗೆ ನಿರೀಕ್ಷೆ ಇಲ್ಲ ಪ್ರಿಯರೇ. ವೈಟ್ ಅಪ್ ದೇವರ ಮೇಲೆ ನಿನ್ನ ಕಾಯ್ದುಕೊಳ್ಳುವುದನ್ನು ಕಲೀರಿ. ಅದಕ್ಕಾಗಿ ಆತನ ಏನು ಹೇಳ್ತಾನೆ ಗೊತ್ತೇ? ಐ ವೇಟೆಡ್ ಅಪಾನ್ ದಿ ಲಾರ್ಡ್. ನಾನು ದೇವರ ಮೇಲೆ ನಾನು ಕಾಯ್ದುಕೊಂಡಿದ್ದೇನೆ. He never left me. ಆತನ ನನ್ನ ಕೈ ಬಿಡಲಿಲ್ಲ. Do you think he doesn't know your problem? ಆತನ ನಿನಗೆ ನಿನ್ನ ಸಮಸ್ಯೆ ಗೊತ್ತಿಲ್ಲ ಅಂತಿಕೊಂಡಿರಿ. He knows. ಆತನಿಗೆ ಸಮಸ್ಯೆ ಗೊತ್ತಿದ್ದಾರೆ. He knows every condition of your organs. ನಿನ್ನ ದೇಹದಲ್ಲಿ ಇರುವಂತ
ಪ್ರತಿ ಒಂದು ಅಂಗದ ಸಮಸ್ಯೆಗಳು ಆತನು ಬಲ್ಲಂತವನಾಗಿದ್ದಾನೆ. ವೆದರ್ ಇಟ್ ಇಸ್ ವೀಕ್ ಆರ್ ಸ್ಟ್ರಾಂಗ್, ಅದು ಬಲವಾಗಿದೆಯೋ ಬಲಹೀನವಾಗಿದೆಯೋ ಆತನಿಗೆ ಗೊತ್ತಿದೆ ಪ್ರಿಯರೇ. ಯು ಡೋಂಟ್ ನೀಡ್ MRI ಸ್ಕ್ಯಾನಿಂಗ್ ಫಾರ್ ಗಾಡ್. ಗಾಡ್ ಡಸಂಟ್ ನೀಡ್ MRI ಸ್ಕ್ಯಾನಿಂಗ್. ದೇವರಿಗೆ MRI ಸ್ಕ್ಯಾನಿಂಗ್ ಬೇಕಾಗಿಲ್ಲವೇ. ದ ಮೊಮೆಂಟ್ ಇಟ್ ಸೀಸ್ ಯು, ಯಾವ ಹೊತ್ತು ಆತ ನಿಮ್ಮನ್ನು ನೋಡ್ತಾನೋ ಪ್ರಿಯರೇ, ಇಟ್ ದಿಸ್ ಇಸ್ ಯುವರ್ ಪ್ರಾಬ್ಲಮ್. ಆತನ ಹೇಳ್ತಾನೆ ಇದೆ ನಿನ್ನ ಸಮಸ್ಯೆ ಬಂದಿದೆ. ಕರೆಕ್ಟ್. Think for a moment. ಒಂದು ನಿಮಿಷ ಆಲೋಚನೆ ಮಾಡಿ ನೋಡ್ರಿ ಪ್ರಿಯರೇ. There are animals, ಪ್ರಾಣಿಗಳಿದ್ದಾವೆ. You don't need MRI scanning for that. MRI scanning ಮಾಡೋದಿಲ್ಲ. But when it gives birth, the mothers are very healthy. ಅದು ಜನ್ಮ ಕೊಟ್ಟಾಗ ತಾಯಿಗಳು ಆರೋಗ್ಯವಾಗಿ ಇರ್ತದೆ. Many a times there is an abortion done. ಬಹಳ ಸಾರಿ ಗರ್ಭದಲ್ಲಿ ಮಕ್ಕಳು ಸತ್ತು ಹೋಗಿರ್ತಾರೆ, ಅದ್ರ ಮಗು ಸತ್ತು ಹೋಗಿರ್ತದೆ. ನಥಿಂಗ್ ಹ್ಯಾಪನ್ಸ್ ಟು ದೆಮ್ ಬಿಕಾಸ್ ಗಾಡ್ ನೋಸ್. ದೇವ್ರಿಗೆ ಗೊತ್ತು ಹೆಂಗೆ ಕಾಪಾಡಬೇಕು ಅಂತ ಹೇಳಿ. ದೇರ್ ಇಸ್ ಕ್ಯಾನ್ಸರ್ ಇನ್ ದ ಅನಿಮಲ್ಸ್. ಪ್ರಾಣಿಗಳಲ್ಲೂ ಕ್ಯಾನ್ಸರ್ ಇದೆ ಪ್ರಿಯರೇ, ಬಟ್ ದೇ ಗೆಟ್ ಹೀಲ್ಡ್. ಅವ್ರ ಆರೋಗ್ಯ ಆರಾಮಾಗ್ತದೆ. ಗೊತ್ತಿದೆ ನಿಮಗೆ? they know which plant to eat and which plant not to eat. ಯಾವ ಒಂದು ಗಿಡವನ್ನು ತಿನ್ನಬೇಕು, ಯಾವ ಗಿಡ ತಿನ್ನಬಾರ್ದು ಅದು ಗೊತ್ತಿದೆ. ಅವು ಹೊರಗೆ ಬಿಟ್ಟು ಜ್ವರ ಬಂದಾಗ ಹೊರಗೆ ಬಿಟ್ಟು ನೋಡ್ರಿ, ದೇ ಗೋ ಈಟ್ ಪರ್ಟಿಕ್ಯುಲರ್ ಪ್ಲಾಂಟ್. ಅವ್ರಿಗೆ ಅದು ಗೊತ್ತಿದೆ ಇದೇ ಗಿಡಗಳನ್ನು ತಿನ್ನಬೇಕು ಅಂತ ಹೇಳಿ. God knows everything. ದೇವರಿಗೆಲ್ಲ ಗೊತ್ತಿದೆ. He knows your hopeless condition. ನೀನು ಇರುವಂತ ಆ ನಿರೀಕ್ಷೆ ಇರಲಾರದಂತ ಪರಿಸ್ಥಿತಿಯನ್ನು ಆತನು ಬಲ್ಲಂತವನಾಗಿದ್ದಾನೆ. And that is why you need to wait upon the Lord. ದೇವರ ಮೇಲೆ ಕಾಯುವುದನ್ನು ಕಲಿಯಿರಿ ಪ್ರಿಯರೇ. ಒಂದು ದಿವಸ ನಿನ್ನ ಜೀವಿತದಲ್ಲಿ ನಿನ್ನ ಕುಟುಂಬ ಬದಲಾವಣೆ ಆಗೇ ಆಗ್ತದೆ, ಕಾಯಿರಿ. ನಿನಗೆ ಆಶೀರ್ವಾದ ಆಗೇ ಆಗ್ತದೆ, ಕಾಯಿರಿ ಪ್ರಿಯರೇ. ನಿನ್ನ ಜೀವಿತದಲ್ಲಿ ಬದಲಾವಣೆ ನೀನು ಅನುಭವಿಸುತ್ತಿ, ಕಾಯಿರಿ. ನಿನಗೆ ಏಳಿಗೆ ಆಗ್ತದೆ, ಕಾಯಿರಿ. ಯು ವಿಲ್ ಸಿ ಅ ಚೇಂಜ್. ಒಂದು ವ್ಯತ್ಯಾಸ ನೀನು ಕಾಣ್ತಿ, ಕಾಯಿರಿ ಪ್ರಿಯರೇ. ವೇಟ್ ಅಪಾನ್ ದ ಲಾರ್ಡ್. ದೇವರ ಮೇಲೆ ಕಾಯುವುದನ್ನು ಕಲಿಯಿರಿ ಪ್ರಿಯರೇ. You know, not only that, as a child, he said, I am fighting impossibility. ಅಸಾಧ್ಯವನ್ನು ನಾನು ಹೋರಾಡ್ತಾ ಇದ್ದೇನೆ, ನಿರೀಕ್ಷೆ ಇಲ್ಲದ ಸಂಗತಿಯನ್ನು ಅನುಭವಿಸುತ್ತಾ ಇದ್ದೇನೆ. And he says, I am fearing the horribleness. ಆ ಒಂದು ಭಯಂಕರದ ಪರಿಸ್ಥಿತಿಯನ್ನು ನಾನು ಭಯಪಡುತ್ತಾ ಇದ್ದೇನೆ. ಹೋಗ್ರಿ 2ನೇ ವಚನ. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು. ಸಾಕ್ರಿ. ಏನ್ ಹೇಳ್ತಾ ಅಂದ್ರೆ, ನನ್ನನ್ನು ನಾಶನದ ಗುಂಡಿಯಿಂದ ನನ್ನನ್ನು ಎತ್ತಿದನು ಮತ್ತು ಆ ಮರಳಿನಿಂದ ನನ್ನನ್ನು ತೆಗೆದನು. ಕರೆಕ್ಟ್. ಈಗ ಒಂದು ನಿಮಿಷ. ಇಟ್ ಲುಕ್ಸ್ ಅ ವೆರಿ ಸಿಂಪಲ್ ವರ್ಡ್. ಬಹಳ ಸರಳವಾದಂತ ಪದಗಳು ಅಷ್ಟೇ ಕಾಣುತ್ತದೆ. ಆಕ್ಚುಲಿ ಸರಳವಿಲ್ಲ, ಅಷ್ಟು ಸರಳವಿಲ್ಲ. ಅದನ್ನು ಹೇಳ್ತಿದ್ದಾನೆ, ನಾನು ನಾಶನದ ಆ ತಗ್ಗಿನಲ್ಲಿ ನಾನು ಬಿದ್ದಿದ್ದೇನು. ಐ ಆಮ್ ಫೇಸಿಂಗ್ ಡಿಸ್ಟ್ರಕ್ಷನ್ ಬಿಫೋರ್ ಮೀ. ಎವ್ರಿಥಿಂಗ್ ಇಸ್ ಗೆಟಿಂಗ್ ಡಿಸ್ಟ್ರಾಯ್ಡ್. ಎಲ್ಲಾ ಸಂಗತಿಗಳು ನಾಶನ ಆಗ್ತಾ ಇದೆ. ಈಗ ಪ್ರಿಯ, ದೇರ್ ಇಸ್ ಅನ್ ಇಂಗ್ಲಿಷ್ ವರ್ಡ್ ಕಾಲ್ ಅಮೈರಿ ಕ್ಲೇ. ಅಮೈರಿ ಕ್ಲೇ ಅಂತಂದ್ರೆ ಜೇಡು ಮಣ್ಣಿನಿಂದ ಉಪಯೋಗಿಸಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ಗಮನಿಸುವ. ಯೂಶ್ವಲಿ ಈ ಮಣ್ಣು ಏನಾಗ್ತಿದೆ ಪ್ರಿಯರೇ, ಒಬ್ಬ ಕುಮಾರನು ಉಪಯೋಗಿಸಿದಂತ ಒಂದು ಮಣ್ಣು. ಈ ಮಣ್ಣಿನ ಮೇಲೆ ಕಾಲು ಇಟ್ಟಿದಾಗ ಹೆಂಗಿದೆ ಗೊತ್ತೇ, ಅದು ಹಸಿ ಇದ್ದಾಗ ಕಾಲು ಇಟ್ಟಿದಾಗ ಅದು ಹರ್ಕೊಂತ ಹೋಗ್ತಿದೆ. ಇನ್ನು ಕಾಲುಗಳು ಒಳಗೆ ಹೋಗ್ತಾ 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 ಒಳಗೆ ಹೋಗ್ತಾನೆ ಇರ್ತೀವಿ. ಈ ಯೂಶ್ವಲಿ ಎಲ್ಲಿ ಬರ್ತದೆ ಗೊತ್ತೇ, ಈ ನದಿಗಳ ನದಿ ಅಲ್ವೇ, ಈ ಒಂದು ಲೇಕ್ ಕೆರೆಗಳ ಬಲೆಗೆ ಸಣ್ಣ ಭಾಗದಲ್ಲಿ ನೀವು ಏನ್ ಮಣ್ಣು ತೆಗಿತಾರೋ ಆ ಮಣ್ಣುಗಳು ಏನಾಗ್ತದೆ ಗೊತ್ತೇ, ಹಸಿ ಇದ್ದಾಗ ನೀವು ಕಾಲು ಇಟ್ಕೊತ ಹೋಗ್ರೆ ಏನಾಗ್ತದೆ ಗೊತ್ತೇ, ಒಳಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಸ್ವಾಮಿ, ನಾನು ಪ್ರತಿ ಹೆಜ್ಜೆದಲ್ಲಿ ನಾನೇನಾಗ್ತಾ ಇದ್ದೇನೆ, ಬೀಳ್ತಾನೇ ಇದ್ದೇನೆ. ನನಗೆ ಮೇಲೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅದೇನಾಗ್ತದೆ, ಆ ಮಣ್ಣು ನನ್ನನ್ನು ಸೆಳೆದುಕೊಳ್ತಾ ಇದೆ. ಪ್ರಿಯರೇ, ಯಾವ ಚಿಂತೆ ನಿನ್ನನ್ನು ಸೆಳೆದುಕೊಳ್ತಾ ಇದೆ, ಯಾವ ಹೋರಾಟ ನಿನ್ನನ್ನು ಸೆಳೆದುಕೊಳ್ತಾ ಇದ್ದೇನೆ, ಯಾವ ಕುಗ್ಗಿಸುವ ಸಂಗತಿ ನಿನ್ನನ್ನು ಕೆಳಗೆ ಹಾಕ್ತಾ ಇದೆ ಪ್ರಿಯರೇ, ಯಾವ ಸಂಗತಿಗಳು ನಿನಗೆ ನಿರಾಶೆ ಮಾಡ್ತಾ ಇದೆ ಪ್ರಿಯರೇ, ಯಾವ ಸಂಗತಿಗಳು ನಿನ್ನ ಜೀವಿತದಲ್ಲಿ ನಿರೀಕ್ಷೆ ಇರಲಾರದ ಹಾಗೆ ನಿನಗೆ ಒಳಗೆ ನುಂಗುತ್ತಾ ಇದೆ ಪ್ರಿಯರೇ, ಯಾವ ಸಂಗತಿಗಳು ನಿನ್ನ ಒಳಗಿನಿಂದ ತಿರುತ್ತಾ ಬರ್ತಾ ಇದೆ ಪ್ರಿಯರೇ, ಆಲೋಚನೆ ಮಾಡಿ. ನನಗೆ ಆಗುವುದಿಲ್ಲ, ನನಗಾಗುವುದಿಲ್ಲ. ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ಹಾರ್ಮೋನ್ಸ್. ಭಯಂಕರವಾದಂಥ ಸಂಗತಿ ನಾನು ಅನುಭವಿಸುತ್ತಾ ಇದ್ದೇನೆ ಪ್ರಿಯರೇ. ಇಫ್ ಐ ಆಮ್ ನಾಟ್ ರಾಂಗ್, ನಾನು ತಪ್ಪಿಲ್ಲ ಅಂತಂದರೆ, ಐ ಆಮ್ ನಾಟ್ ಶೋರ್, ನಾನು ಖಚಿತವಾಗಿಲ್ಲವೇ ನಾನು ತಪ್ಪಿಲ್ಲ ಅಂತಂದರೆ, ಐ ಥಿಂಕ್ ದಿಸ್ ಮ್ಯಾನ್ ಈಸ್ ಸಫರಿಂಗ್ ಫ್ರಮ್ ಅ ಸಿನ್. ಈ ವ್ಯಕ್ತಿ ಒಂದು ಪಾಪದಿಂದ ಹೋರಾಡ್ತಾ ಇದ್ದಾನೆ. And if I am not wrong, his health is giving him certain caution. ಆತನ ಆರೋಗ್ಯವು ಆತನಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ನೀನು ಸಾಯ್ತಾ ಇದ್ದೀ,
ನೀನು ಏನಾಗ್ತಾ ಇದ್ದಿ, ನೀನು ಸಾಯ್ತಾ ಇದ್ದಿ, ನಿನ್ನ ಸಮಯ ಬಹಳ ನಿಕಟವಾಗಿದೆ, ನಿನ್ನ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಡೋಂಟ್ ಫರ್ಗೆಟ್ ದಟ್ he had committed adultery with Bathsheba. ಬೆತ್ಷೆಬಳ ಒಟ್ಟಿಗೆ ಆತನ ವ್ಯಭಿಚಾರ ಮಾಡಿದ್ದಾನೆ. ಒಂದು ಕಡೆ ಏನ್ ಹೇಳ್ತದೆ ಗೊತ್ತೇ, I had a loathsome disease in my productive part. ನಾನು ಫಲಭರಿತವಾದಂತ ಸ್ಥಳಗಳಲ್ಲಿ ನನಗೆ ಒಂದು ಅನಾರೋಗ್ಯ ನನ್ನನ್ನು ಹಿಡಿದುಕೊಂಡಿತ್ತು ಅಂತ ಬೈಬಲ್ ಅಲ್ಲಿ ಹೇಳ್ತದೆ. ಹಾಗಾದ್ರೆ ಡೇವಿಡ್ might be fighting with his physical health. ದಾವೀದನು ಒಂದು ಅನಾರೋಗ್ಯದಿಂದ ಆತನು ಬರುತ್ತಾ ಇರಬಹುದ್ರಿ, ಬರುತ್ತಾ ಇರಬಹುದು. And you know what he says? I am sinking every day to destruction. ಪ್ರತಿ ದಿವಸ ನಾನು ನಾಶನಕ್ಕೆ ಒಳಗಾಗ್ತಾ ಇದ್ದೇನೆ. That means the flesh might be eating. ಆತನ ಒಂದು ಮಾಂಸಗಳು ತಿನ್ಕೊಳ್ತಾನೆ ಬರ್ತಾ ಇರಬಹುದ್ರಿ. He may be stinking. ಅದನ್ನ ಏನಾಗಿರಬಹುದು, ಪ್ರಿಯರ ವಾಸನೆ ಹೊಡಿತಾ ಇರಬಹುದ್ರಿ. Something is eating his body. ಯಾವುದೋ ಒಂದು ಸಂಗತಿ ಆತನ ದೇಹವನ್ನು ತಿನ್ನುತ್ತಾ ಇರಬಹುದು. ಅದಕ್ಕೆ ಹೇಳ್ತಾನೆ, ಆತ ನಾನು ದಿನನಿತ್ಯದಿಂದ ಕೆಳಗೆ ಹೋಗ್ತಾ ಇದ್ದೇನೆ, ಮೇಲಕ್ಕೆ ಏರಿ ಬರ್ತಾ ಇಲ್ಲ. ನಾನು ಮೇಲಕ್ಕೆ ಏರಿ ಬರ್ತಾ ಇಲ್ಲ. ಪ್ರಿಯರೇ, you know why you need to wait? ಯಾಕೆ ನೀನು ಕಾಯಬೇಕ್ರಿ? So that you are experiencing horribleness. ಏನೋ ಒಂದು ಭಯಂಕರವಾದ ಪರಿಸ್ಥಿತಿ ನಿನ್ನ ಮುಂದೆ ಎದುರಿಸುತ್ತಾ ಇದ್ದೀರಿ. ಅದಕ್ಕಾಗಿ ನೀನು ಏನು ಮಾಡಬೇಕು ಪ್ರಿಯರೇ? ನೀನು ಅದನ್ನು ಎದುರಿಸಲೇಬೇಕು. You should fight that. ಪ್ರಿಯರೇ, did you ask God? ನೀನು ದೇವರ ಮುಂದೆ ಕೇಳಿದ್ದೀರಿ, God, ಸ್ವಾಮಿ, ನನ್ನ ಗರ್ಭದ ಬಗ್ಗೆ ನಿನ್ನ ಆಲೋಚನೆ ಏನಿದೆ ಸ್ವಾಮಿ? ನನ್ನ ಕಠಿಣ ಪರಿಸ್ಥಿತಿ ಮುಂದೆ ನಿನ್ನ ಆಲೋಚನೆಗಳು ಏನಿದೆ ಸ್ವಾಮಿ? What is your will? ನಿನ್ನ ಚಿಂತೆ ಏನಾಗಿದೆ ನನಗೆ ಹೇಳು ಸ್ವಾಮಿ. ಅದನ್ನೇನು ಹೇಳ್ತಾ ಇದ್ದಾನೆ ಗೊತ್ತೀರಿ? ಐ ಆಮ್ ಫೈಟಿಂಗ್ ಇಂಪಾಸಿಬಿಲಿಟೀಸ್. ಅಸಾಧ್ಯದ ವಿರುದ್ಧವಾಗಿ ಹೋರಾಡ್ತಾ ಇದ್ದೇನೆ. ಐ ಆಮ್ ಫೇಸಿಂಗ್ ಹೋಪ್ಲೆಸ್ನೆಸ್. ನಿರೀಕ್ಷೆ ಇಲ್ಲದಂತ ಪರಿಸ್ಥಿತಿ ನಾನು ಎದುರಿಸುತ್ತಾ ಇದ್ದೇನೆ. ಐ ಆಮ್ ಫಿಯರ್ ಆಫ್ ಹಾರಬಲ್ನೆಸ್. ಆ ಭಯಂಕರತೆ ನೋಡಿ ನನಗೆ ಹೆದರಿಕೆ ಬರ್ತಾ ಇದ್ದೇನೆ. ಅಂಡ್ ನಾಟ್ ಓನ್ಲಿ ದಟ್, ಹಿ ಸೇಡ್ ಐ ಆಮ್ ಫೋರ್ಸ್ಡ್ ಟು ಡೆತ್. ಮರಣಕ್ಕೆ ನಿಕಟವಾಗಿ ಬರ್ತಾ ಇದ್ದೇನೆ. ಏನು ಪ್ರತಿ ಕ್ಷಣ ಆತನ 2ನೇ ವಚನ ನೀವು ಓದಿದಾಗ ಈಸ್ ದಟ್ ವರ್ಡ್ ಆಫ್ ಮೈ ವಿಕ್ಲೆ, ಅದು ಒಂದು ಕನ್ನಡ ಭಾಷೆಯಲ್ಲಿ ಏನು ಹೇಳ್ತಾರೆ ಅದಕ್ಕೆ? ಇದಲ್ಲ, ಈ ಭಾಷೆ ಅಂತ ಏನು ಹೇಳ್ತಾರೆ ಕನ್ನಡ ಭಾಷೆ? ಕೆಸರಿನಿಂದ ಮೂರುದಯ ಭೂರುದಯ ಕೆಸರು ಕರೆಕ್ಟ್ ಆಗಿದೆ. ಹೊಸಕೊಂಡು ಹೋಗುವುದು. Right? Every day he's sinking inside. ಅದಕ್ಕೆ ಎಳ್ಕೊಂಡು ಹೊಂಟಿದ್ರಿ, ಅದು ಒಳಗೆ ಎಳ್ಕೊಂಡು ಹೊಂಟಿದ್ರಿ. And he says, I am forced, or I am very near to the death. ಮರಣಕ್ಕೆ ನಾನು ಬಹಳ ನಿಕಟವಾಗಿದ್ದೇನೆ. ನಿನ್ನ ಜೀವಿತದಲ್ಲಿ ಯಾವ ಸಂಗತಿಗೆ ಮರಣವನ್ನು ಅನುಭವಿಸುತ್ತಾ ಇದ್ದೀರಿ ಪ್ರಿಯರೇ? We met a man in ನವನಗರದಲ್ಲಿ ಒಬ್ಬ ವ್ಯಕ್ತಿಗೆ ಭೇಟಿಯಾಗಿದ್ದೇವೆ. 25ನೇ ನಾವು ಕ್ರಿಸ್ಮಸ್ ಬರೋಕ್ಕಿಂತ ಮುಂಚಿತವಾಗಿ ಕ್ಯಾನ್ಸರ್ಗೆ ಹೋದಾಗ ನಾವೆಲ್ಲ ಹಾಡಿದಾಗ ನಾವೆಲ್ಲ ಮೇಲೆ ಹೋಗ್ತೀವಿ ಅವ್ರಿಗಾಗಿ ಪ್ರೇಯರ್ ಮಾಡಲಿಕ್ಕೆ ಅಂದಾಗ ನಾನು ಕೇಳಿದೆ, ವಾಟ್ ಈಸ್ ದಿಸ್ ಪ್ರಾಬ್ಲಮ್? ಈತನ ಸಮಸ್ಯೆ ಏನು ಅಂತಂದಾಗ ಹಿ ಹ್ಯಾಡ್ ಮಲ್ಟಿಪಲ್ ಆರ್ಗನ್ ಫೇಲಿಯರ್. ಆತನ ದೇಹದಲ್ಲಿ ಇರುವಂಥ ಎಷ್ಟೋ ಅಂಗಗಳು ಏನಾಗಿದೆ, ಫೇಲ್ ಆಗಿದೆ ಅಂತೆ. ಆ್ಯಂಡ್ ಹಿ ವಾಸ್ ಇನ್ ಚಿಯರ್ಸ್. ಆತನ ಕಣ್ಣಲ್ಲಿ ನೀರು ಸುರಿತಾ ಇತ್ತು. ಪ್ರಿಯರೇ, ಡು ಯು ನೋ ಹೂ ಹಿ ಈಸ್? ಅವ್ರು ಯಾರು ಗೊತ್ತ್ರಿ? ಹಿ ಈಸ್ ಅ ಡಾಕ್ಟರ್. ಅವರು ಒಬ್ಬ ವೈದ್ಯ. ಒಂದು ಗುಳಿಗೆ ತಗೊಂಡು ರೆಡಿ ಮಾಡ್ಕೋಬೇಕಾಗಿರ್ತಿಲ್ಲ. ಏನೇ ಮರಣ ನಿನ್ನ ಮುಂದೆ ಬಂದಾಗ ನಿನ್ನ MBBS ಸರ್ಟಿಫಿಕೇಟ್ ಎಲ್ಲಿಗೆ ಬರ್ತದೆ ಗೊತ್ತಲಿ? ಒಂದು ರದ್ದಿ ಪೇಪರ್ ಹಾಗೆ ಕಾಣುತ್ತದೆ. ಮರಣವು ನಿನ್ನ ಮುಂದೆ ಬಂದಾಗ ಪ್ರಿಯರೇ, ನಿನ್ನ ಇಂಜಿನಿಯರ್ಸ್ ಎಷ್ಟು ಮನೆ ಕಟ್ಟಿದೆಯೋ ನಿನ್ನ ನೀನು ಕಟ್ಕೊಳಿಕ್ ಆಗ್ಲಿಲ್ಲ ಅಂತಂದ್ರೆ ಅದು ಬರೀ ರದ್ದಿ ಪೇಪರ್ ಮಾತ್ರ. ಯಾವುದನ್ನು ಇವತ್ತು ನೀನು ಇದನ್ನು ನೀವು ರದ್ದಿ ಪೇಪರ್ ಅಲ್ಲಿ ಎನಿಸಿದ್ರೋ ಆ ದಿವಸದಲ್ಲಿ ಇದೇ ಏನಾಗಿದೆ ಪ್ರಿಯರೇ, ಶ್ರೇಷ್ಠವಾದಂತ ಪೇಪರ್ ಆಗಿದೆ. ಅದನ್ನು ಹೇಳ್ತಾನೆ, ಐ ಆಮ್ ಫೋರ್ಸ್ಡ್ ಟು ಡೆತ್. ಮರಣವು ನನ್ನ ನಿಕಟವಾಗಿದೆ, ಒತ್ತಡ ಮಾಡುತ್ತಾ ಇದೆ ನನಗೆ. ಮರಣದ ನಿಕಟದಲ್ಲಿ ನಾನು ಬರ್ತಾ ಇದ್ದೇನೆ. ಮರಣದ ನಿಕಟದಲ್ಲಿ ನಾನು ಬರ್ತಾ ಇದ್ದೇನೆ. ಏನೋ ವಾಟ್ ಈ ಸೈನ್ಸ್ ಅದನ್ನು ಹೇಳ್ತಾನೆ, ಸ್ವಾಮಿ ನಾನು ನಿನ್ನ ಮೇಲೆ ಕಾಯ್ತಾ ಇದ್ದೇನೆ ಕರ್ತನೆ. ನನಗೆ ಅಸಾಧ್ಯವಾದ ಪರಿಸ್ಥಿತಿಗಳು ನನ್ನ ಮುಂದೆ ನಿಂತಿದೆ. ಅಷ್ಟೇ ಅಲ್ಲ ಸ್ವಾಮಿ, ನನ್ನ ಮುಂದೆ ನಿರೀಕ್ಷೆ ಇರಲಾರ್ದಂತ ಪರಿಸ್ಥಿತಿಗಳು ನಿಂತಿದೆ. ನನ್ನ ಮುಂದೆ ಆ ಒಂದು ಭಯಂಕರವಾದಂತ ಪರಿಸ್ಥಿತಿ ನಿಂತಿದೆ. ನನ್ನ ಮುಂದೆ ಮರಣವು ನನ್ನನ್ನು ಏನ್ ಮಾಡ್ತಾ ಇದೆ, ನಗುತ್ತ ನನ್ನನ್ನು ಸೆಳೆದುಕೊಳ್ಳುತ್ತಾ ಇದೆ. ಸ್ವಾಮಿ, ನಿನ್ನ ಮೇಲೆ ಕಾಯ್ತಾ ಇದ್ದೇನೆ ಕರ್ತನೆ. God, I am waiting upon you. This is a reason we need to wait upon the Lord.
ದೇವರ ಮೇಲೆ ಕಾಯಬೇಕಾಗಿದ್ದಂಥ ಕಾರಣಗಳು ಇದೆ. ಬಹಳ ಕಾರಣಗಳಿದ್ದಾವೆ. ನಾಟ್ ಟೇಕ್ ಇಟ್, ಅದನ್ನೆಲ್ಲ ತೆಗೆದುಕೊಂಡು ಹೋಗುವುದು ಬೇಡವೇ ಪ್ರಿಯರೇ. The Bible says, ಅದನ್ನ ಸತ್ಯವೇದ ಹೇಳ್ತಾ ಇದ್ದಾವೆ, these are the reasons he was waiting upon the Lord. ಅದನ್ನು ಕಾಯ್ದುಕೊಳ್ಳುವಂತ ಸಂಗತಿಗಳು ಇದೆ ಆಗಿದ್ದೇನೆ. Now let me take you to the second one. ಎರಡನೇ ಸಂಗತಿಗೆ ತೆಗೆದುಕೊಂಡು ಹೋಗ್ತಾನೆ. The requirement for waiting. ದೇವರಿಗಾಗಿ ಕಾಯ್ದುಕೊಳ್ಳುವ ಕ್ರಮಗಳು. ದೇವರ ಮೇಲೆ ಕಾಯ್ದುಕೊಳ್ಳುವ ಕ್ರಮಗಳು. How the requirement for waiting. ದೇವರ ಮೇಲೆ ನೀವು ಕಾಯ್ದುಕೊಳ್ಳಬೇಕಾಗದಂತ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. There is a requirement. Correct? Now what is that? ಅದೇನಾಗಿದೆ? ಓಕೆ, ಒಂದನೇ ವಚನ. ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು. ಸಾಕು, ಅಷ್ಟೇ ಸಾಕು. ಅಷ್ಟರಲ್ಲಿ ಮೂರು ಸಂಗತಿ ಆಗಿದೆ. ಆಕ್ಚುಲಿ ಯು ಆರ್ ನಾಟ್ ಸೀಯಿಂಗ್, ಅದನ್ನ ನೀವು ನೋಡಿಲ್ಲ ಅಷ್ಟೇ. ಅಷ್ಟರಲ್ಲೇ ಎಷ್ಟು ಮೂರು ಸಂಗತಿಗಳು ಅಲ್ಲಿ ಏನಾಗಿದೆ ಪ್ರಿಯರೇ, ಅಲ್ಲಿ ಅಡಗಿದೆ. ನಾನೇನು ತೋರಿಸ್ತೀನಿ. ಫಸ್ಟ್ ಒನ್, there is God's sovereign control. ದೇವರ ಸಾರ್ವಭೌಮದ ಹತೋಟಿಯಲ್ಲಿದೆ. ದೇವರ ಸಾರ್ವಭೌಮದ ಹತೋಟಿಯು ಪ್ರಿಯರೇ. ಓಕೆ, ಅಲ್ಲಿ ಓದಿ ಒಂದು ಸಾರಿ. ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿ. ಸಾಕು. ಏನು ಹೇಳ್ತಿದ್ದಾರೆ? ಯೆಹೋವನಿಗೋಸ್ಕರ. ನಾನು ಯೆಹೋವನಿಗೋಸ್ಕರ. ಯೆಹೋವನು. Now did you see this? There is a Hebrew word for this word called Jehovah. ಯೆಹೋವಾಗೆ ಇಬ್ರಿಯ ಒಂದು ಪದ ಇದ್ದರೆ ಆ ಪದ ಏನು ಗೊತ್ತ್ರಿ? ಯಾವೆ. ಆ ಸತ್ಯವೇದ ಹೇಳ್ತಿದ್ರೆ ಆ ಪದ ಏನು ಗೊತ್ತ್ರಿ? ಅದು ಯಾವೆ ಎಂಬ ಒಂದು ಪದವಾಗಿದ್ದರೆ ಇಬ್ರಿಯರು, ಈ ಇಸ್ರಾಯೇಲರು ಏನ್ ಮಾಡ್ತಾರೆ ಪ್ರಿಯರೇ, ಇವರು ಈ ಪದಗಳನ್ನು ಉಪಯೋಗಿಸುವುದಿಲ್ಲ ರೇ. ಈ ಯಾವೆ ಪದವನ್ನು ಅವ್ರು ಏನ್ ಮಾಡಿದ್ದಾರೆ, ಬಹಳ ಶ್ರೇಷ್ಠವಾದಂತ ಪದ ಇದ್ದಿದ್ದ ಕಾರಣ ಅದಕ್ಕೆ ಇನ್ನೊಂದು ಪದ ಆಡ್ ಮಾಡಿದ್ದೇನು ಗೊತ್ತ್ರಿ? ಯೆಹೋವನು ಎಂಬ ಒಂದಕ್ಕಾಗಿ ಆ ಪದವನ್ನು ಅವ್ರು ಏನ್ ಮಾಡಿದ್ದಾರೆ, ಸೇರಿಸಿಕೊಂಡಿದ್ದಾರೆ. ಅದಕ್ಕಾಗಿ ದಾವೀದನು ಹೇಳ್ತಾನೆ, ನಾನು ಯೆಹೋವನನ್ನು ಅಂತ ಹೇಳ್ತಾ ಇರಬೇಕಾದ್ರೆ ಆಕ್ಚುಲಿ ನಾವು ಇಂಗ್ಲಿಷ್ ಭಾಷೆಯಲ್ಲಿ ಓದಿದಾಗ, ಆಕ್ಚುಲಿ ಇಬ್ರಿಯ ಭಾಷೆಯಲ್ಲಿ ಓದಿದಾಗ ನಾನು ಆ ಯಾವೆ ಮೇಲೆ ಹಾಕಿಕೊಂಡಿದ್ದೇನೆ. ಯಾವೆ ಯಾರು ಗೊತ್ತೇ? ಸಾರ್ವಭೌಮದ ದೇವರೇ, ಆ ಸಾವರ್ನ್ ಲಾರ್ಡ್. ಆಕಾಶವು ಆತನ ಸಿಂಹಾಸನವಾಗಿದೆ, ಭೂಮಿಯು ಆತನ ಪಾದಪೀಠವಾಗಿದೆ ಪ್ರಿಯರೇ. ಆ ದೇವರ ಮೇಲೆ ನಾನು ಹಾಕಿಕೊಂಡಿದ್ದೇನೆ. ಆತನ ಹಿಂಗೆ ಹೇಳಿದ್ದಾರೆ, ನನ್ನ ಸುತ್ತಲೂ ಇರುವಂತ ಆ ಫಿಲಿಸ್ಟೈನರ ದೇವರನ್ನು ಹಾಕಿಕೊಂಡೆ, ನಾನು ಬಾಳಿನ ಮೇಲೆ ಹಾಕಿಕೊಂಡೆ, ನನ್ನ ವೈದ್ಯರ ಮೇಲೆ ಹಾಕಿಕೊಂಡೆ, ನನ್ನ ಸಮಾಲೋಚಕರ ಮೇಲೆ ಹಾಕಿಕೊಂಡೆ, ನನ್ನ ಅಧಿಕಾರದ ಮೇಲೆ ಹಾಕಿಕೊಂಡೆ, ನನ್ನ ಸ್ಥಾನ ಮಾನದ ಮೇಲೆ ಹಾಕಿಕೊಂಡೆ. ಅದರಿಂದ ಗೊತ್ತ್ರಿ, ನಾನು ಆ ಸಾರ್ವಭೌಮದ ದೇವರ ಮೇಲೆ ನಾನು ಹಾಕಿಕೊಂಡೆನು. ಈಗ ನನಗೆ ಹೇಳ್ತೀನಿ, ಯಾಕೆ ಆತನು ಸಾರ್ವಭೌಮದ ದೇವರ ಮೇಲೆ ಆತನ ಹಾಕಿಕೊಂಡಾರೆ? You know how he confesses? ಆತನ ಹೆಂಗೆ ಅರಿಕೆ ಮಾಡ್ತಾರೆ ಗೊತ್ತ್ರಿ? ನಾನು ಯೆಹೋವನ ಮೇಲೆ ಅಂತ ಹೇಳ್ತಾರೆ. ಯಾಕೆ? ಯಾವಾಗಾದ್ರೂ ಆತನಿಗೆ ಪ್ರಶ್ನೆ ಹಾಕಿದ್ರಿ ದಾವೀದನಿಗೆ, ಯಾಕೆ ನೀ ಹಂಗೆ ಅಂದಿ, ಯಾಕೆ ಹಿಂಗೆ ಅಂದಿಲ್ಲ ಅಂತೇಳಿ ಆಲೋಚನೆ ಮಾಡಿದ್ದೀರಿ? ತೋರಿಸ್ತೇನೆ. ಪ್ರಸಂಗಿ 7ನೇ ಅಧ್ಯಾಯ 13-14 ವಚನ. Book of Exodus chapter 7 verse 13 and 14. ದೇವರ ಕಾರ್ಯವನ್ನು ನೋಡು, ಆತನು ಸೊಟ್ಟಗೆ ಮಾಡಿದ್ದನ್ನು ನೆಟ್ಟಗೆ ಮಾಡುವುದಕ್ಕೆ ಯಾರಿಂದಾದೀತು? ಸ್ಲೋ ಆಗ್ಬೋದು, ಫಾಸ್ಟ್ ಹುಡುಗ ಬನ್ನಿ, ಸ್ಲೋ ಆಗ್ಬೋದಲ್ಲ, ಜೋರಾಗೋದ. ದೇವರ ಕಾರ್ಯವನ್ನು ನೋಡು, ಆತನು ಸೊಟ್ಟಾಗಿ ಮಾಡಿದ್ದನ್ನು ನೆಟ್ಟಗಾಗಿ ಮಾಡುವವರು ಯಾರು? ಯಾರಿಂದಾದೀತು? ಸುಖದ ದಿನದಲ್ಲಿ ಸುಖದಿಂದಿರು, ದುಃಖದ ದಿನದಲ್ಲಿ ಯೋಚಿಸು. ಏನ್ ಹೇಳ್ತಿದ್ದಾರೆ? ಸುಖದ ದಿನದಲ್ಲಿ ಸುಖದಿಂದ ಇರು, ಅಳಬೇಡ. ದುಃಖದ ದಿನದಲ್ಲಿ ಗೊಳೋ ಅಂತ ಅಳುವುದು ಹೇಳೋದಿಲ್ಲ ಬೈಬಲ್. ಏನ್ ಹೇಳ್ತಿದ್ದಾರೆ? ಓಕೆ, ಮುಂದೆ ಹೋಗ್ತಾರೆ. ಮನುಷ್ಯನು ತನ್ನ ಕಾಲವಾದ ಮೇಲೆ ಸಂಭವಿಸುವ ಯಾವುದನ್ನು ಗ್ರಹಿಸಲಾರದಂತೆ ದೇವರು ಇವುಗಳನ್ನು ದ್ವಂದ್ವ ಮಾಡಿದ್ದಾನೆ. ಏನ್ ಮಾಡಿದ್ದಾನೆ? ಅಡಗಿಸಿ ಇಟ್ಟಿದ್ದಾನೆ. ಕರೆಕ್ಟ್. ಸೊ ಆತನಿಗೆ ಒಂದು ಗೊತ್ತಾಗಿತ್ರಿ, ಸ್ವಾಮಿ ನಾನಿನ ಮೇಲೆ ಕಾಯ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಯಾವ ಸಂಗತಿಗಳು ನನ್ನಿಂದ ಅಡಗಿಸಲ್ಪಟ್ಟಿದೆಯೋ ನಿನಗೆ ಮಾತ್ರವೇ ಗೊತ್ತಿದೆ ಸ್ವಾಮಿ ಎಂಬುದಕ್ಕಾಗಿ ಆತನು ಏನ್ ಹೇಳ್ತಾ ಇದ್ದಾನೆ? ನಾನಿನ ಮೇಲೆ ಕಾಯ್ತಾ ಇದ್ದೇನೆ, ನಾನಿನ ಮೇಲೆ ಕಾಯ್ತಾ ಇದ್ದೇನೆ. ಒಂದು ದಿವಸ
ಒಬ್ಬ ದೊಡ್ಡ ದೇವರ ಸೇವಕರ ಕಡೆ ಒಂದು ಮಗುವಿಗೆ ತೆಗೆದುಕೊಂಡು ಬಂದರು. ಆ ಮಗುವಿಗೆ ಆಗಾಗ ಏನಾಗಿತ್ತು ಪ್ರಿಯರೇ, ಫಿಟ್ಸ್ ರೋಗವು ಕಂಟಿನ್ಯೂಸ್ ಆಗಿ ಅದು ಬರ್ತಾ ಇತ್ತು. ಆ ಮಗುವಿಗೆ ನೆತ್ತಿಗೆ ಜ್ವರ ಹಿಡಿದಿದ್ದ ಕಾರಣ ಅದೇನಾಗ್ತಿತ್ತು ಪ್ರಿಯರೇ, ಡಾಕ್ಟರ್ಗಳು ಎಷ್ಟೋ ಮೆಡಿಸಿನ್ ಕೊಡ್ತಾ ಇದ್ರು ಪ್ರಿಯರೇ, ಆ ಮಗುವಿಗೆ ಆರಾಮಾಗ್ತಾ ಇರಲಿಲ್ಲ. ಲಾಸ್ಟಿಗೆ ತಂದೆ ತಾಯಿ ಬೇಜಾರಾಗಿ ಅವ್ರು ಏನ್ ಮಾಡಿದ್ರು ಗೊತ್ತಿಲ್ಲ, ಆ ಮಗುವನ್ನು ದೇವರ ಸೇವಕರ ಮನೆಗೆ ತೆಗೆದುಕೊಂಡು ಬಂದರೆ ಅವ್ರು ಹೇಳಿದ್ರು, ದಯಮಾಡಿ ದೇವರ ಸೇವಕರೇ ಪ್ರಾರ್ಥನೆ ಮಾಡ್ರಿ, ನನ್ನ ಮಗು ಆರಾಮಾಗ್ಲಿ ಅಂತ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ ಅವ್ರು ಬಂದರು ಪ್ರಿಯರೇ. ಅವ್ರು ದೇವರ ಸೇವಕರು ಹೇಳಿದ್ದೇನೆ ಗೊತ್ತು, ಇಲ್ಲೇ ಕಾಯಿದೆ ಅಂತೇಳಿ ಅವ್ರು ಹೋಗಿ ದೇವರ ಪ್ರಸನ್ನತೆಯಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ದಾರೆ. ಅವ್ರು ಕೇಳಿದ್ರು, ಸ್ವಾಮಿ ಈ ಮಗುವಿಗೆ ಏನಾಗಿದೆ ಕರ್ತನೆ, ನನಗೆ ತೋರಿಸಿಕೊಡು ಅಂದಾಗ ದೇವರಿಂದ ಅವ್ರಿಗೆ ಹೇಳು, ಎಲ್ಲಾ ಮೆಡಿಸಿನ್ಸ್ಗಳು ಏನ್ ತಂದಿದ್ದಾಗ ಹೊರ ತೆಗೆಯುತ್ತೆ, ಎಲ್ಲಾ ಮೆಡಿಸಿನ್ಸ್ ತೆಗೆದ. ಅವಾಗ ದೇವರಿಂದ ಆ ಮೆಡಿಸಿನ್ ಕೈಯಲ್ಲಿ ತಗೋ, ಆ ಮೆಡಿಸಿನ್ ತೆಗೆದು ಅವ್ರು ಹೇಳಿದ್ರು, ಈ ಮೆಡಿಸಿನ್ ನೀವು ಕೊಡ್ತೀರಿ ಅಂತಂದಾಗ ಅವ್ರು ಹೇಳಿದ್ರು, ಹೌದು ಇದು ದಿವಸಕ್ಕೆ 3 ಸಾರಿ ಕೊಡಬೇಕು, ಇದಕ್ಕಾಗಿ ನಿನ್ನ ಮಗು ಆರಾಮಾಗ್ತಾ ಇಲ್ಲ ಅಂತ. ಅವ್ರು ಹೇಳಿದ್ರು, ಇದನ್ನು ಕೊಡಬೇಡ್ರಿ, ನನ್ನ ದೇವ್ರು ಹೇಳ್ತಾ ಇದ್ದೀರಿ ಇದನ್ನು ಕೊಡಬೇಡ್ರಿ ಅಂತ. ಏನಾಯ್ತು ಗೊತ್ತೇ, ಅದು ಹೇಳಿ 3 ದಿವಸದಲ್ಲಿ ಮಗು ಆರೋಗ್ಯವಾಗಿ. ಡಾಕ್ಟರ್ಗಳೇ ಯಾರಾದ್ರೂ ನರ್ಸ್ ಕೇಳಿ, ನಿಮ್ಮ ಮೆಡಿಸಿನ್ ಕೆಲಸ ಮಾಡಲಿಲ್ಲ ಅಂದ್ರೆ ನನ್ನ ದೇವ್ರ ಕೆಲಸ ಮಾಡ್ತಾರೆ. ನನ್ನ ದೇವರಿಗೆ ನಿನ್ನ ಮೆಡಿಸಿನ್ ಬಗ್ಗೆ ಗೊತ್ತಿದೆ. ಇನ್ನೊಂದ್ಸರಿ ಹೇಳಿ, ನನ್ನ ದೇವರಿಗೆ ನಿನ್ನ ಮೆಡಿಸಿನ್ ಬಗ್ಗೆ ಗೊತ್ತಿದೆ. ಕರೆಕ್ಟ್? You know why I say that? My God is a sovereign God. ನನ್ನ ದೇವರು ಸರ್ವಭೌಮದ ದೇವರೇ. He knows nothing has bypassed him. ಯಾವ ಸಂಗತಿಯೂ ಆತನ ದಾಟಿ ಹೋಗಲಿಲ್ಲ. And everything is under his control. ಎಲ್ಲ ಸಂಗತಿಯೂ ಆತನ ಕಂಟ್ರೋಲ್ ನಲ್ಲಿ ಇದೆ. ಆತನ ಕರೆಕ್ಟ್ ಆಗಿ ಹಿಡಿದಿದ್ದ. ಹೌದು ಪ್ರಿಯರೇ, ಸಡನ್ ಟೈಮ್ ನಲ್ಲಿ ವಿಚಾರ ಮಾಡ್ತಾ ಇರ್ಬೋದು, ನನಗೆ ಏನಾಗುವುದಿಲ್ಲ, ದುಷ್ಟರಿಗೆ ಏನಾಗುವುದಿಲ್ಲ, ಹೆಂಗದಾರ ನಾವ್ ಹೆಂಗದೇವಿ. ಇಲ್ಲ ಪ್ರಿಯರ, ಹೇಳ್ತೀನಿ ಕೇಳಿ, ಬರೇ ಒಂದು ಪಟ ಮೇಲೆ ಹಾರಕ್ಕೆ ಎಲ್ಲಿಗಳು ಬಿಡ್ತಾರೆ ಗೊತ್ತ್ರಿ, ಅದು ಹಾರಲಿಕ್ಕೆ ಸ್ಲೋ ಆಗಿ ದಾರ ಬಿಟ್ಕೊಂತ ಇರ್ತಿದ್ರಿ. ಅದ್ರ ಒಂದು ಸಮಯ ಬರ್ತಾ ಇದ್ರಿ. ಆ ಸಮಯ ಬಂದಾಗ ಅದು ಎಷ್ಟು ಟೈಮ್ ಇರ್ತಿದೆ ಅಂತಂದ್ರೆ, ಆವಾಗ ಎಳೆದಾಗ ಆ ಪಟ್ಟಕ್ಕೆ ಗೊತ್ತಾಗ್ತದೆ ಏನಂತಂದ್ರೆ, ನಾನು ತಿರುಗಿ ವಾಪಸ್ ಕೆಳಗೆ ಬರಬೇಕು ಅಂತ. ಅದೇ ರೀತಿಯಾಗಿ ಎಲ್ಲಾ ಸಮಯದಲ್ಲಿ ನಿನ್ನ ಜೀವನದಲ್ಲಿ ಎಲ್ಲಾ ಹೋರಾಟಗಳಿಗೆ ಹೋದ್ರೆ ಪ್ರಿಯರೇ, ಆತನು ಏನಾಗಿದ್ದಾನೆ, ನನ್ನ ಹತೋಟಿಯಲ್ಲಿ ಎಲ್ಲ ಇಟ್ಟಿದ್ದಾನೆ. ಆತನಿಗೆ ಯಾವಾಗ ಕೆಳಗೆ ಇಳಿಸ್ಬೇಕಂತ ಗೊತ್ತಿದ್ದರೆ, ಯಾವಾಗ ಮೇಲೆ ಹಾರಿಸ್ಬೇಕಂತ ಗೊತ್ತಿದ್ದಾರೆ. ಆತನ ಮೇಲೆ ನೀನು ಕಾಯುವುದನ್ನು ಕಲಿ. ಈಸ್ ಅನ್ನೋದು ಸಾವರ್ಕ ಅದನ್ನೇನಾಗಿದ್ದಾನೆ, ಸರ್ವಭೌಮದ ದೇವರು ತನ್ನ ಹತೋಟಿಯಲ್ಲಿ ಎಲ್ಲ ಇಟ್ಟಿದ್ದಾನೆ. ಪ್ರಿಯರೇ, ಮಾಡ್ತಿದ್ದಾರೆ ಅಷ್ಟೇ. ಸೆಕೆಂಡ್ ಇದೊಂದು ಬಹಳ ಚೆನ್ನಾಗಿದೆ. ದೇರ್ ಈಸ್ ಅ ಕಂಪ್ಲೀಟ್ ಕಾನ್ಫಿಡೆನ್ಸ್, ಪರಿಪೂರ್ಣವಾದ ಭರವಸೆ ಇದೆ. ಓದಿಕೊಂಡು ನನಗೆ ನಾನು ಸಾಕು, ಇನ್ನೊಂದ್ಸರಿ ನಾನು ಸಾಕು. ಏನ್ ಹೇಳ್ತಿದ್ದಾರೆ, ಮಿಸ್ ಮಾಡಬಾರ್ದು. ಅದಕ್ಕಾಗಿ ಬೈಬಲ್ ನಲ್ಲಿ ಯಾವ ಪದಗಳನ್ನು ಮಿಸ್ ಮಾಡಬಾರ್ದು. ಈ ಸೇಸ್ ನಾನು. ಆತನ ಹೀಗೆ ಹೇಳಿಲ್ಲ ರೀ, ದೇವರು ನನಗೆ ಪ್ರೇರೇಪಿಸಿದನು. ಆತನ ಹೀಗೆ ಹೇಳಿಲ್ಲ, ಬೇರೆಯವರು ನನಗಾಗಿ ಪ್ರಾರ್ಥನೆ ಮಾಡೋರಾಗಿದ್ದರು. ಆತನಿಗೆ ಸತ್ಯವೇದ ಹೀಗೆ ಹೇಳಿಲ್ಲ ರೇ, ಆತನಿಗೆ ಆಶೆ ಬಂದಿತ್ತು ಅಂತ ಹೇಳಿಲ್ಲ ರೇ, ಯಾರೋ ಒಬ್ಬರು ಆತನಿಗೆ ತಳ್ಳಿದ್ರು ಅಂತ ಹೇಳಿದಿಲ್ಲ. ಆತನ ಹೇಳ್ತಾನೆ, ತನ್ನ ಸ್ವ ತೀರ್ಮಾನ ತೆಗೆದುಕೊಳ್ತಾನೆ, ನಾನು ಆತನ ಮೇಲೆ ಕಾಯ್ದುಕೊಂಡೆ. ನಾನು ಇಸ್ ಡಿಸಿಷನ್. ನೀನು ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೀಯೋ ಬಿಟ್ಟಿದ್ದು ನಿನ್ನ ಮೇಲೆ. ನೀನು ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೀಯೋ ಬಿಟ್ಟಿದ್ದು ನಿನ್ನ ಮೇಲೆ. ಇವತ್ತು ನೀನು ದೇವರ ಮೇಲೆ ಕಾಯ್ದುಕೊಳ್ಳುತ್ತೀಯೋ, ಇಲ್ಲದಿದ್ದರೆ ನಿನ್ನದಾದಂತ ಸಂಗತಿಗಳು ಮಾಡ್ತೀಯೋ ಆಲೋಚನೆ ಮಾಡಿ. ನಿನ್ನದಾದಂತ ಸಂಗತಿಗಳು ಮಾಡ್ತೀಯೋ ಆಲೋಚನೆ ಮಾಡಿ. ನಿನ್ನ ತೀರ್ಮಾನವು ಏನಾಗಿದೆ ಎಂಬುದನ್ನು ವಿಚಾರಿಸಿ. ಏನಾಗಿದೆ ನಿನ್ನ ತೀರ್ಮಾನ? ನಾನು ದೇವರ ಮೇಲೆ ಕಾಯ್ದುಕೊಳ್ತೇನೆ. ಏನೇ ಬರಲಿ, ಎಂತಾದ ಪರಿಸ್ಥಿತಿ ಬರಲಿ, ದೇವರೇ ನನ್ನನ್ನು ನಡೆಸ್ತಾನೆ ಅಂತ ಕಾಯ್ದುಕೊಂಡಿರಿ. ದೇವರು ನನ್ನನ್ನು ಮುಂದೆ ತಳ್ತಾನಂತ ಕಾಯ್ದುಕೊಂಡಿದ್ದೀರಿ. ದೇವರು ನನ್ನನ್ನು ಬಲಪಡಿಸ್ತಾನಂತ ಕಾಯ್ದುಕೊಂಡಿದ್ದೀರಿ. ಇಲ್ಲದಿದ್ದರೆ ಪ್ರಿಯರೇ, ಹಿಂದೆ ಸ್ವಂತ ಆಲೋಚನೆಗಳಲ್ಲಿ ನೀವು ಜೀವಿಸುತ್ತಾ ಇದ್ದೀರಿ. ಡು ಯು ರಿಯಲಿ ವೇಟ್ ಅಪಾನ್ ದೇವರ ಮೇಲೆ ನೀವು ಕಾಯ್ದುಕೊಳ್ತಾ ಇದ್ದೀರಿ? ವಿಷಯ ಅದಕ್ಕಾಗಿ ಆತ ಬಹಳ ಜನ ಇರ್ತಾರೆ. ಅದಕ್ಕೆ ಇಂಗ್ಲಿಷ್ ಭಾಷೆಯಲ್ಲಿ ದೊಡ್ಡ ಲೆಟರ್ನಲ್ಲಿ ಬ್ಲಾಕ್ ಆಗಿ ದೊಡ್ಡದಾಗಿ ಕ್ಯಾಪಿಟಲ್ ಲೆಟರ್ನಲ್ಲಿ ಬರೆದಿದ್ದಾರೆ, ಐ ವೇಟೆಡ್. ನಾನು ಕಾಯ್ದುಕೊಂಡೆ. ನಾನೇನ್ ಮಾಡಿದ್ದೆ? ಕಾಯ್ದು. ಕಾಯ್ದು ಬಹಳ ಆನಂದ. ಸ್ವಲ್ಪ ತ್ರಾಸ ಆಗ್ತದೆ. ಅದನ್ನು ಅನುಭವಿಸೋದವ್ರಿಗೆ ಅಷ್ಟೇ ಗೊತ್ತಿಲ್ಲ ಅದೆಂಥ ಸಂತೋಷವಾದಂಥ ಸಂಗತಿ. ಅನುಭವಿಸಿದವ್ರಿಗೆ ಮಾತ್ರ ನಾನು ಕಾಯ್ದು. ಐ ವೇಟೆಡ್. ಓಕೆ, ನಿಮಗೆ ವಚನಗಳು ಬೇರೆ ವಚನ ಕೊಡಬೇಕಿಲ್ಲ, ಬೇಡಲ್ಲ, ನಡೀತೀನಿ, ನೀವು ಓದ್ಕೊಂಡು ಬೈಬಲ್ ಆಗಿ ನಾನು ಹೇಳಿದಂಥ ವಚನಗಳೆಲ್ಲ ಬೈಬಲ್.
Third, what is the requirement to wait upon the Lord? ದೇವರ ಮೇಲೆ ಕಾಯ್ದುಕೊಳ್ಳುವಂತ ಒಂದು ವಿಧಾನ ಇದೆ, ಶಕ್ತಿ ಇದೆ. You need to wait patient. ತಾಳ್ಮೆಯಿಂದ ಕಾಯ್ದುಕೊಳ್ಳಿ. ಓದಿ 1ನೇ ವಚನ. ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು. ಆತನು ಸಾಕು. ಕನ್ನಡ ಭಾಷೆಯಲ್ಲಿ ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆ. ಇದು ಏನಾಗ್ತಿದ್ರೆ, ನಾನು ಕರ್ತನಿಗಾಗಿ ತಾಳ್ಮೆಯಿಂದ ಕಾಯ್ದುಕೊಂಡೆ. ಐ ವೇಟೆಡ್ ಪೇಷಂಟ್. ನಾನು ಗಡಿಬಿಡಿ ಮಾಡಿಲ್ಲ. ಐ ಡಿಡ್ ನಾಟ್ ಬಿಕಮ್ ಗಾಡ್. ನಾನು ದೇವರಾಗಲಿಲ್ಲ. ನಾನು ದೇವರಾಗಲಿಲ್ಲ. ನನಗೆ ನಾನೇ ದೇವರಾಗಲಿಲ್ಲ. ದೇವರಿಗಿಂತ ಮುಂಚೆ ಓಡಲಿಲ್ಲ. ಅರ್ಥ ಆಯ್ತು? ನಾನು ದೇವರಾಗಲಿಲ್ಲ. ಸ್ವಾಮಿ ಇದನ್ನೇ ಮಾಡು ಅಂತ ಹೇಳಲಿಲ್ಲ. ಆತನ ಹೇಗಿಲ್ಲ, ದೇವರಿಗಿಂತ ಮುಂಚೆನೂ ಓಡಲಿಲ್ಲ. ನನಗೆ ನಾನೇ ದೇವರಾಗಲಿಲ್ಲ. ದೇವರಿಗೆ ದೇವರಾಗಿ ನಮ್ಮ ಸಮಸ್ಯೆ ಗೊತ್ತೇ, ದೇವರನ್ನು ದೇವರಾಗಿ ಬಿಡುವುದಿಲ್ಲ. ನಾವು ದೇವರಾಗಿ ಬಿಡ್ತೇವೆ. ಎಷ್ಟು ಮಂದಿ ಗೊತ್ತಿದ್ರೆ ಬೆಳಗ್ಗೆ ಮುಂಚೆ ನಿಮ್ಮನ್ನು ನೀವೇ ಆರಾಧನೆ ಮಾಡ್ಕೊಂಡು ಬಂದಿದ್ದೀವಿ. ಹಲೋ, ನಿಮ್ಮನ್ನು ನೀವೇ ಆರಾಧನೆ ಮಾಡ್ಕೊಂಡು ಬಂದಿದ್ದೀವಿ. ನೋಡಿ ಎಂತ ಚಂದ ಕಾಣಿಸಾಕತ್ತಿಲ್ಲ ಅಂತ ತಿಕ್ಕಿದ್ದ ಸ್ವಲ್ಪ ಮಳಿ ಬರಬೇಕ್ರಿ, ಇಲ್ಲ ಬಿಸಿಲು ಬೆವರು ಬೀಳ್ಬೇಕ್ರಿ, ಇದೆಲ್ಲ ಲೈನ್ ಬಂದ್ಬಿಡ್ತು. ಏನ್ ಹೇಳ್ರಿ, ಅಲ್ಲಿ ಕಾಲುವೆ ಆಗಿಬಿಡ್ತು. ಕಾಲುವೆ ಆಗಿದ್ದಾಗ ಅಲ್ಲೆಲ್ಲ ಅಡ್ಡಾಡೋದ್ರಿಂದ ದಾರಿ ಬಂದಿರ್ತದೆ. You know what he says? I waited patiently. ನಾನು ಯಾವ ಗಡಿಬಿಡಿ ಮಾಡಲಿಲ್ಲ. ಏನಾಗ್ತದೆ ಆಗಲಿ. ಚರ್ಚ್, ಲಿಸನ್ ಟು ದಿಸ್ ವೆರಿ ಕೇರ್ಫುಲಿ. ಸಭೆ, ಯಾವಾಗ ಒಂದು ನೆನಪಿಟ್ಕೊಳ್ಳಿ, ಏನಾಗ್ತದೆ ಆದಾಗ ಬಿಡ್ರಿ, ಎದುರಾಗ ಹೋಗ್ಬೇಡ್ರಿ. ಏನಾಗೋದಿಲ್ಲ. ಆದ್ರೆ ಏನಾಗ್ತದೆ ಆದಾಗ ಬಿಡ್ರಿ. ಏನಾಗ್ತದೆ ನೋಡೋಣ. ಯಾವ ಇನ್ನು ಜೀವ ಅಂತ ತಗೊಳ್ಳೋದಿಲ್ಲ. ನೀನು ಜೀವ ಅಂತ ತಗೊಳ್ಳೋದಿಲ್ಲ. ನಿನ್ನ ಪಕ್ಕಕ್ಕೆ ದೇವರು ಇರ್ಬೇಕಾದ್ರೆ ನೀ ಯಾಕೆ? ನಿನ್ನ ಪಕ್ಕಕ್ಕೆ ದೇವರು ಇರ್ಬೇಕಾದ್ರೆ ನೀವೇ. ಏನಾಗ್ತದೆ ಇವತ್ತು ಎಲ್ಲರೂ ಹಾಗೆ ಮಾಡ್ತಾ ಇದ್ದಾರೆ. ನೋ ಪ್ರಾಬ್ಲಮ್. ಎಲ್ಲರೂ ಕೆಳಗೆ ಆಗ್ತಾ ಇದ್ದಾರೆ, ಬಿಟ್ಟು ಬಿಡ್ರಿ. ಎಲ್ಲರೂ ತಡ ಆಗ್ತಾ ಇದ್ದಾರೆ, ಬಿಟ್ಟು ಬಿಡ್ರಿ. ಎಲ್ಲರೂ ಲಿಂಗಡೆ ಆಗ್ತಾರೆ, ಬಿಟ್ಟು ಬಿಡ್ರಿ. ಏನ್ ಕಾಯಿಲೆ ದೇವರಿಗಾಗಿ ಪ್ರಿಯರೇ, ಯಾವ ದಿವಸ ದೇವರು ಎದ್ದು ಪಕ್ಕಕ್ಕೆ ನಿಂತನೋ ಮುಗಿದೋಯ್ತು. ಈಗ ಯಾರು ಗೆಲ್ಲೋದು, ಯಾರು ಗೆಲ್ಲೋದು. ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ವರ್ಕ್. ಇನ್ನು ಅದ್ಭುತಕ್ಕೆ ತಾಳ್ಮೆಯು ಬಹಳ ಪ್ರಾಮುಖ್ಯ. ಅದಕ್ಕಾಗಿ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಒಂದು ವಚನ ಮಾಡ್ತಾನೆ ಹೇಳ್ತಾರೆ, ನೀವು ಮಾಡುವುದೆಲ್ಲ ಮಾಡಿ ತಾಳ್ಮೆಯಿಂದ ಕಾಯ್ದುಕೊಳ್ಳ್ರಿ ಅಂತ ಹೇಳ್ತಾರೆ. ನಾವು ಮಾಡುವುದೆಲ್ಲ ಮಾಡಿ ಜಲ್ದಿ ಸಿಗ್ಬೇಕಂತ ಬೇರೆ ಕೊಡ್ತೀವಿ. ನಿನ್ನ ಸಮಯ ದೇವರ ಸಮಯ ಇಲ್ಲ. ನಿನ್ನ ಸಮಯ ದೇವರ ಸಮಯ ಇಲ್ಲ. ಎಷ್ಟು ರೆಸ್ಟ್ಲೆಸ್ ಆಗ್ತದೆ ಗೊತ್ತ್ರಿ? ಸಡನ್ ಜನ ನೋಡ್ಬೇಕ್ರಿ, ಕೂದೆಲ್ಲ ಹಿಂಗೆ ನಿಂತ್ಬಿಟ್ಟಿರ್ತಾವ. ಸೀದಾ ನಿಂತ್ರು ಒಂದು ಜನ ಹಿಂಗೆ ನಿಂತಿರ್ತಾವ. ಹಿಂಗೆ ನಿಂತ್ರೆ ಅಟ್ಲೀಸ್ಟ್ ಏನಾಗಿರ್ತೈತಿ, ಒಂದು ಸ್ಪೈಕ್ ಕಟ್ಟಿಂಗ್ ಅಂತ ಕೂದ ಸಾಟ್ ನಿಂತಾರೆ. ಇದೆ ಅವ್ರು ಕರೆಂಟ್ ಶಾಕ್ ಹೊಡೆದ್ರೆ ಕಡ್ಲಿ ಕೆಟ್ಟಿರ್ತೈತಿ. ಏನು ಮಾಡಬೇಕು ಗೊತ್ತಿಲ್ಲ ರೀ. ಎಷ್ಟು ಚೀಲು ಬಂದೈತೆ ಅವನೇ ಚೀಲು ಎಷ್ಟು ಮಂದಿ ಚೀಲು ಗೊತ್ತಿದೆ, ಎಷ್ಟು ಮಂದಿ ಚೀಡ್ತೀವಿ. ನಾನು ಎಂದೇ ಒಂದು ಎರಡು ರಾಜ್ಯ ಮೂರು ಎಷ್ಟು ನೋಡಿ ಹೇಳ್ತೀರಲ್ಲ, ಎಲ್ಲ ಸುಳ್ದಾರ ಬಹಳ ಸುಳ್ಳು ಹೇಳ್ತೀರಿ ನೀವು. ಎಷ್ಟು ಮಂದಿ ಚೀಲು ಗೊತ್ತೈತೆ? ಚೀರ್ತಿರಿಲ್ಲ. ಯಾಕೆ ಹೇಳ್ರಿ? ಇವಾಗ ತಾಳ್ಮೆ ಇಲ್ಲ. ಏನಾಕಿಲ್ಲ. Parents, don't try to be God in your children's life. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳ ಜೀವಿತದಲ್ಲಿ ದೇವರಾಗಬೇಡ್ರಿ. Allow God to be God. ದೇವರಿಗೆ ದೇವರಾಗಬೇಡ್ರಿ. Give your children into his hand. ನಿಮ್ಮ ಮಕ್ಕಳನ್ನ ಆತನ ಕೈಯಲ್ಲಿ ಕೊಡ್ರಿ. ಈ knows how to take your children. ನಿಮ್ಮ ಮಕ್ಕಳನ್ನ ಹೇಗೆ ಬೆಳೆಸಬೇಕಾದ ಗೊತ್ತಿರ್ತದೆ. ನೀವೇನು ಅದನ್ನು ಕಲಿಸಬೇಕಾಗಿಲ್ಲ. He is a father. ಆತನ ತಂದೆ ನಿಮ್ಮನ್ನೆಲ್ಲ ಬೆಳೆಸಿದೆ ಆತ.
ನನ್ನನ್ನು ನೀನನ್ನು ಬೆಳೆಸಿದೆ ಆತ. ಅವನು ಹೋಗಿ ಸ್ವಾಮಿ ಹಿಂಗ ಮಾಡು, ನನ್ನ ಮಗಳು ಹಿಂಗೆ ಇರ್ಲಿ, ನನ್ನ ಮಗ ಹಿಂಗೆ ಇರ್ಲಿ, ನೀ ಹೇಳಕ್ ಹೋಗ್ಬೇಡ್ರಿ. ಈ ನೋಸ್ ಆತನ ಗೊತ್ತಿತ್ತು ಹೆಂಗೆ ಬೆಳೆಸ್ಬೇಕಂತ. ಇಡೀ ಜಗತ್ತನ್ನೇ ಬೆಳೆಸಿ ಮೊದಲನೇ ಜನ್ಮ ಕೊಟ್ಟಿದ್ದೇ ಆತ. ಸ್ವಲ್ಪ ಎಲ್ಲ ಶರ್ಕೊಂಡು ಹೆಂಗ್ ವಿಷಯ ಓದಿರ್ತೀರಿ ಅವ್ರನ್ನ ನೀವು ಒದ್ರುದಕ್ಕೆ ನೋಡಿದ್ರ ಅಂತಂದ್ರೆ ಅವ್ರು ಕಲ್ತಿದ್ದು ಒದ್ರುದ. ನೀವು ಒದ್ರುದು ನೋಡಿದರೆ ಅವ್ರು ಕಲ್ತಿದ್ದು ಒದ್ರುದೆ. ವಿಡಿಯೋ ಸಂತೆ ನಿನಗೊಂದು ಗೊತ್ತಿದ್ದೇನೆ, ಚಿಲ್ಡ್ರನ್ ಆರ್ ಅ ವೆಸಲ್. ನಾನು ನಿಮಗೊಂದು ಪಿಕ್ಚರ್ ತೋರಿಸ್ತೇನೆ. ಆಕ್ಚುಲಿ ನಾನು ವಾಟ್ಸಪ್ನಲ್ಲಿ ಹಾಕಬೇಕು ಅಂತ ಮಾಡಿದ್ದೆ, ನನಗೆ ಕೆಮ್ಮಿ ಕುಡಿಕೆ ಹಾಕ್ಬೋದು. ಈಗ ಕಾಣ್ತಿದ್ರೆ ನಿಮಗೆ ಎಲ್ಲರೂ ಕಾಣಿಸೋದಿಲ್ಲ. ಈಗ ಕಾಣ್ತಿದ್ರೆ ಕಾಣಿಸೋದಿಲ್ಲ. ದೇರ್ ಇಸ್ ಎ ಬೇಬಿ ಹಿಯರ್. ಇಲ್ಲೊಂದು ಮಗು ಇದೆ ನೋಡಿ. ಆಕ್ಚುಲಿ ಬಹಳ ಚೆನ್ನಾಗಿದೆ. ಇಲ್ಲೊಂದು ಮಗು ಇದೆ. ಆ ಮಗುವಿನ ಮೇಲೆ ಕಡೆ ಒಂದು ಗ್ಲಾಸ್ ತಗೊಂಡು ಆ ಮಗುವಿನ ತಲೆಯಲ್ಲಿ ಸುರಿತಾ ಇದ್ದಾರೆ. ಏನ್ ಸುರಿತಾ ಇದ್ದಾರೆ ಗೊತ್ತೇ? ಹಗೇತನ ಎಂಬ ಒಂದು ಗ್ಲಾಸಿನ ನೀರಿನಿಂದ ಸುರಿತಾ ಇದ್ದಾರೆ. ಸೊ ನೀನು ಸಿಟ್ಟು, ಹಗೇತನ, ಹೊಟ್ಟೆ ಕಿಚ್ಚು ಹೀಗೆ ಸುರ್ಕೊಂಡು ಹೋದ್ರೆ ಅದು ಒಳಗೆ ತುಂಬೋದು ಹೋಗ್ತೈತಿ. ಅದು ಬೆಳೆದೇನ್ರಿ ಕಾಯಿಲೆ ಕಾರಣದಿಂದ ಕಾಯಿಲೆ. Allow God to be here. ದೇವರು ಆಗ್ಲಿಕ್ಕೆ God will take care. ದೇವರು ನಡೆಸ್ತಾರೆ. ಸೊ ನಾ ಗಮನಿಸಿ, the reason I need to wait, ನಾನು ಯಾಕೆ ಕಾಯ್ದುಕೊಳ್ಬೇಕ್ರಿ? ಅಸಾಧ್ಯವಾದ ಸಂಗತಿ ಇದೆ, ನಿರೀಕ್ಷೆ ಇಲ್ಲದಂತ ಸಂಗತಿ ಇದೆ, ಭಯಂಕರತೆಯ ಸಂಗತಿ ಇದೆ ಪ್ರಿಯರೇ. ಮರಣವನ್ನು ನಾನು ಎದುರಿಸುತ್ತಾ ಇದ್ದೇನೆ. ನಾನು ಕಾಯಬೇಕಾಗಿದೆ ಬೇಕಾದಂಥ ವಿಧಾನಗಳು ಯಾವುದ್ರಿ? ಒಂದು, ಆತನ ಸರ್ವಭೌಮನಾಗಿದ್ದಾನೆ. ಎರಡನೇದು, ಆತನ ಮೇಲೆ ಸಂಪೂರ್ಣವಾದ ಭರವಸೆ ಇದೆ. ಮೂರನೇದು, ನನಗೆ ತಾಳ್ಮೆ ಇದೆ. ಕರೆಕ್ಟ್? ಲೆಟ್ ಮಿ ಟೇಕ್ ದ ಲಾಸ್ಟ್. ಕೊನೆಯದಾಗಿ ಹೇಳ್ತೇನೆ, ದ ರೆಸ್ಟ್ ಐ ಎಂಜಾಯ್ ಇನ್ ವೇಟಿಂಗ್ ಅಪಾನ್ ದ ಲಾರ್ಡ್. ದೇವರ ಮೇಲೆ ಕಾಯ್ದುಕೊಳ್ಳುವ ವಿಶ್ರಾಂತಿಯು ಇದೆ. ದೇವರ ಮೇಲೆ ನಾನು ಕಾಯ್ದುಕೊಳ್ಳುವ ವಿಶ್ರಾಂತಿಯು ಇದೆ. ರೆಸ್ಟ್ ಐ ಎಂಜಾಯ್ ಇನ್ ವೇಟಿಂಗ್ ಅಪಾನ್ ದ ಲಾರ್ಡ್. ದೇವರ ಮೇಲೆ ಕಾಯ್ದುಕೊಳ್ಳುವಂತಹ ವಿಶ್ರಾಂತಿ. ಈಗ ಹೇಳ್ತೀನಿ ಕೇಳಿ, ಎಷ್ಟು ನೀನು ಕಾಯ್ತೀಯೋ ಅಷ್ಟು ನೀನು ನೂತನವಾಗುತ್ತೆ. ಪಕ್ಕದಲ್ಲಿ ತಿರುಗಿ ಎಷ್ಟು ನೀನು ಕಾಯ್ತೀಯೋ ಅಷ್ಟು ನೂತನವಾಗುತ್ತೆ. ಇನ್ನೊಂದ್ಸರಿ, ನಾನು ಎಷ್ಟು ನೀನು ಕಾಯುತ್ತೀಯೋ ಅಷ್ಟು ನೂತನವಾಗುತ್ತೆ. ಎಷ್ಟು ಮಂದಿಗೆ ಬೇಕು? ಯು ವಾಂಟ್ ಟು ಚೇಂಜ್ ಯುವರ್ ಸೆಲ್ಫ್. ನೀನು ಬದಲಾವಣೆ ಮಾಡ್ಕೋಬೇಕು, ನೀನು ಕಾಯ್ಬೇಕು. ಓಕೆ, ಹೇಳ್ತೀನಿ. ಲೆಟ್ ಮಿ ಗಿವ್ ಯು ವಾಟ್ ಆಲ್ ಹ್ಯಾಪನ್ಸ್. ನೀನು ದೇವರ ಮೇಲೆ ಕಾಯ್ತಾ ಇರಬೇಕಾದ್ರೆ ಆಗುವಂತ ಘಟನೆಗಳು ಹೇಳ್ತೀನಿ ಕೇಳ್ರಿ. ಫಸ್ಟ್ ಒನ್, he will reveal his power to you. ಆತನು ತನ್ನ ಬಲವನ್ನು ನಿಮಗೆ ತೋರಿಸಿಕೊಡುತ್ತಾನೆ. he will reveal his power to you. ಆತನು ತನ್ನ ಬಲವನ್ನು ನಿಮಗಾಗಿ ತೋರಿಸುತ್ತಾನೆ. ಎರಡನೇ ವಚನ ಓದಿಕೊಳ್ಳಿ. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು. ಸಾಕು, ಏನ್ ಹೇಳ್ತಿದ್ದಾರೆ? he brought me up out of the pit. ನನ್ನ ತೆಗ್ಗಿನಿಂದ ಮೇಲಕ್ಕೆ ಎತ್ತಿದನು. ಏನ್ ಮಾಡಿದಂದ್ರೆ? ತೆಗ್ಗಿನಿಂದ ಮೇಲಕ್ಕೆ ಎತ್ತಿದನು. he lifted me. ಕ್ಲಿಯರ್? ಈಗ ನೆನಪಿಟ್ಕೊಂಡು, ಅವ ಬಿದ್ದಿದ್ದು ಸಾಧಾರಣವಾದಂಥ ತೆಗ್ಗಲ್ಲದೆ, ಅದನ್ನು ಎತ್ತುವೈಕಾದರೆ ಸರ್ವಶಕ್ತನೇ ಮಾತ್ರವೇ ನಿನಗೆ ಬೇಕು. ನೀನು ಕ್ಯಾನ್ಸರ್ ಎಂಬ ತೆಗ್ಗಿನಲ್ಲಿ ಬಿದ್ದಿರಬಹುದ್ರಿ, ನೀವು ಅನಾರೋಗ್ಯ ಎಂಬ ತೆಗ್ಗಿನಲ್ಲಿ ಬಿದ್ದಿರಬಹುದು, ಆರ್ಥಿಕವಾದ ತೆಗ್ಗಿನಲ್ಲಿ ಬಿದ್ದಿರಬಹುದು, ನಿನಗೆ ಪ್ರಿಯರೇ ಕಿಡ್ನಿ ಫೇಲ್ ಆಗಿದೆ ಎಂಬುದ ತೆಗ್ಗಿನಲ್ಲಿ ಬಿದ್ದಿರಬಹುದು. ಯಾವ ತೆಗ್ಗಿನಲ್ಲೂ ಬಿದ್ದರೂ ಚಿಂತೆ ಇಲ್ಲದೆ ಆತನು ಮಾತ್ರವೇ ನಿನ್ನನ್ನು ಎತ್ತಲಿಕ್ಕೆ ಶಕ್ತನಾಗಿದ್ದಾನೆ. ಬೇರೆ ಯಾರಿಗೂ ಸಾಧ್ಯ ಇಲ್ಲ. ನೋಬಡಿಗೆ ಓ ನನಗೆ ಇವ್ರು ಎತ್ತಾರೆ, ನನಗೆ ಅವ್ರು ಎತ್ತಾರೆ, ನಮ್ಮ ಪಾಸ್ಟರ್ ಎತ್ತಾರೆ, ಆ ದೇವರು ಸೇರ್ತಾರೆ. ಇವತ್ತು ಸಣ್ಣ ಜನ ಹೆಂಗಾಗ್ಬಿಟ್ಟಾರೆ ಗೊತ್ತೇ? ಅಲ್ಲಿ ಹೋಗಿ ಪ್ರೇಯರ್ ಮಾಡಿಸ್ಕೊಂಡು, ಇಲ್ಲಿ ಪ್ರೇಯರ್ ಮಾಡಿಸಿದೆ, ಅಲ್ಲಿ ಮಾಡಿದೆ, ಇಲ್ಲಿ ಮಾಡಿದೆ. ನಾನು ದೊಡ್ಡ ಅದು ಮಾಡಕ್ ಹೋಗ್ಬೇಡ್ರಿ. ನೀವು ಮಾಡಿಸ್ಕೊಂಡು ತಪ್ಪಲ್ಲ ಅಂತ ಹೇಳ, ತಪ್ಪಂತ ಹೇಳ್ತಾ ಇಲ್ಲ ನಾನು. ಆದರೆ ಪ್ರಿಯರೇ, ನೀನು ಯಾವಾಗ ಕಲಿತು, ನೀನು ಯಾವಾಗ ದೇವರಿಗೆ ಮೇಲೆ ಭರವಸೆ ಕಲಿತೀರಿ, ದೇವರು ಯಾವಾಗ ನೀನು ನೆತ್ತಿದೆ. ಒಂದು 5 ನಿಮಿಷಕ್ಕೆ ನಿನಗೆ ಆಧಾರಣೆ ಆಗ್ತಿಲ್ಲ. ಅದಾದ ಮೇಲೆ ಮನೆಗೆ ಬಂದಾಗ ಮತ್ತೆ ನೀನು ಅದೇ ಹೋರಾಟಗಳಿದೆ.
You know why God has made local churches? ಯಾಕೆ ದೇವರು ಸ್ಥಳೀಯವಾದಂತ ಸಭೆಗಳು ಮಾಡಿದ್ದಾರೆ ಗೊತ್ತೇ? So that he can speak to you continuously. ಆತನ ಎಡಬದಿಯಲ್ಲಿ ನಿಮ್ಮೊಟ್ಟಿಗೆ ಮಾತಾಡುವುದಕ್ಕಾಗಿ. ಸತ್ಯವೇದ ಹೇಳ್ತದೆ ಆತನು ತೆಗ್ಗಿನಿಂದ ಎತ್ತನು ಅಂತ ಹೇಳಿ. He lifted you. ಆತನು ಬಲ ತೋರಿಸಿದ. Second one. ಎರಡನೇ. He showed there was a possession of God. ದೇವರ ಒಂದು ಸ್ಥಾನವನ್ನು ಆತನು ಅನುಭವಿಸಿದ. He enjoyed the power of God. ಆತನು ದೇವರ ಬಲವನ್ನು ಆನಂದಪಟ್ಟಾರೆ. He enjoyed the possession of God. ಆತನು ದೇವರ ಸ್ಥಾನವನ್ನು ಆನಂದಪಟ್ಟಾರೆ. ಓದಿಕೊಳ್ಳಿ. ಎರಡನೇ ವಚನ. ನನ್ನನ್ನು ನಾಶದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ. ಎಲ್ಲಿ ನಿಲ್ಲಿಸಿದ ಅಂತಾರೆ? ಬಂಡೆ ಮೇಲೆ ನಿಲ್ಲಿಸಿದ. He made me stand on the rock. ನನಗೆ ಬಂಡೆ ಮೇಲೆ ನಿಲ್ಲಿಸಿ. ಬೆಳಗ್ಗೆ ಮುಂಚೆನೆ ಹೇಳಿದೆ ಈ ಬಂಡೆ, ಈ 4 ಸಂಗತಿ ಬಂಡೆ ಕುರಿತಾಗಿ 4 ಸಂಗತಿಗಳು ಹೇಳಿದೆ. But let me tell you something more about this rock. ಈ ಬಂಡೆ ಮೇಲೆ ನಿಮಗೆ ಇನ್ನೂ ಸ್ವಲ್ಪ ಸಂಗತಿ ಹೇಳ್ತೇನೆ. This rock is a rock that sustains me. Sustains me ಅಂತಂದ್ರೆ ನನ್ನನ್ನು ಸ್ಥಿರಪಡಿಸುವಂತ ಬಂಡೆಯು ಈ ಬಂಡೆ. ನನ್ನ ಸ್ಥಿರಪಡಿಸ್ತದೆ. ನನಗೆ ಅಲ್ಲಾಡಲಿಕ್ಕೆ ಬಿಡುವುದಿಲ್ಲ. ನನ್ನ ಗಟ್ಟಿಯಾಗಿರುತ್ತೆ. ನಾವು ಇದಕ್ಕೆ ಹೋಗಿದ್ವಿ, ಪೆದಲಂಕಾಕ್ಕೆ ಹೋಗಿದ್ವಿ. ಆಂಧ್ರ ಪ್ರದೇಶ ಪೆದಲಂಕದಲ್ಲಿ ನಾನು ಸಂದೇಶ ಕೊಡಲಿಕ್ಕೆ ಹೋದಾಗ ಪ್ರಿಯರ ದೊಡ್ಡ ಕಲ್ಲಿನ ಒಂದು ಗುಡ್ಡ ಇತ್ತು. ಆ ಗುಡ್ಡದ ಮೇಲೆ ಒಂದು ದೊಡ್ಡ ಬಂಡೆ ಇತ್ತು. ಆ ಬಂಡೆ ಮೇಲೆ ನಾವೊಂದು ಸವಾಲು ಹಾಕಿದ್ವಿ, ನೋಡೋಣ ಯಾರ ಮೇಲೆ ಇರ್ತಾರೆ ಅಂತ ಹೇಳಿ. ಓಕೆ, ನಾವು ಏರಿದ್ವಿ. ಅಲ್ಲಿ ಮೇಲೆ ಏರಿದಾಗ ಅದೇಗಿದೆ ಗೊತ್ತ್ರಿ, ಬಂಡೆ ಮೇಲೆ ಇನ್ನೊಂದು ಬಂಡೆ ನಿಂತಿದೆ ಪ್ರಿಯರೇ. ಎಷ್ಟೋ ಯುಗದಿಂದ ಬಂಡೆ ಮೇಲೆ ನಿಂತಿದೆ. ಎಷ್ಟೋ ಜನರು ಜಿಗಿದಾಡ ಕುಣಿದಾಡದೆ ಒಂದು ಅಗಲಾಡಲಿಲ್ಲ. ಇಷ್ಟು ದೃಢವಾಗಿ ನಿಂತಿದೆ. ಅದು ಬರೀ ಕಲ್ಲಿನ ಪ್ರದೇಶಗಳು ಮಾತ್ರ.